ಅರುಣ ಸದಾ ತರ್ತಾ ಇರ್ತೀನಿ ನಗುನ. ತುಂಬಾ ನಗ್ಸೋರು, ನಂಗೆ ನಗೋದು ಅಂದ್ರೆ ತುಂಬಾ ಇಷ್ಟ. ಸೊ ಇವ್ರು ಬಂದು ಏನೇನೋ ಮಾಡ್ಬಿಟ್ಟು ಹೋದಾಗ ಫುಲ್ ಆ ತಲೆ ಒಂಥರ ವಾವ್ ಅಲ್ವಾ ಅಂತ ಫೀಲಿಂಗ್ ಅನ್ಸೋದು. ಮೈಟ್ ಬಿ ದಟ್ ಇಸ್ ಟ್ರೂ. ಒಂದಂದ್ರೆ ಅಪಾರ್ಟ್ಮೆಂಟ್ ಇದೆ ಅಷ್ಟೇ ನಮ್ದು ಜಾಗಗಳು ಅಂತ ಬೇರೆ ಬೇರೆ ಕಡೆ ಇದೆ, ಬಟ್ ಬೆಂಗಳೂರಲ್ಲಿ ಇಲ್ಲ. ಬೆಳಿಗ್ಗೆ ಬ್ರೇಕ್ಫಾಸ್ಟ್, ಮಧ್ಯಾಹ್ನ ಲಂಚು, ಸಂಜೆ ಡಿನ್ನರ್ ಕ್ಲೋಸಸ್ ಬೈ 6 o'clock. ನಮಗೆ ಮುಂಚಿತವಾಗಿ ಫೋನ್ ಮಾಡಬೇಕು, ನಾವು ನಾಳೆ ಬರ್ತಾ ಇದೀವಿ ಅಂತ ಹೇಳಬೇಕು, ಆಮೇಲೆ ಒಪ್ಕೊಳ್ಳೋದು. ನಾನೇ ಕುಕ್ ಮಾಡೋದಿಲ್ಲ, ಇಲ್ಲಿ ಕುಕ್ ಅಂತ ಯಾರಿಲ್ಲ. ಸಂಡೇ ಊಟಾಟ ಅಂತ ಬಂದಾಗ ಮಕ್ಕಳಿಗಾಗಿ ಮಾಡ್ತಾ ಇರುವಂತ ನಂಬರ್ 1 ಕೆಫೆ ಅಂತಾನೆ ಹೇಳ್ಬೋದು. ನಮ್ಮ ತಂದೆ ಮತ್ತು ತಾತ ಹಳ್ಳಿಗಳಲ್ಲಿ ಇದ್ದಾಗ 3-4 ಮಕ್ಕಳಿದ್ದಾಗ ಜಾಸ್ತಿ ಕೇರ್ ಮಾಡೋಕ್ಕಾಗ್ತಿರ್ಲಿಲ್ಲ. ಫಸ್ಟ್ ಆಫ್ ಆಲ್ ಲೈಫೇ ಬಿಡ್ತಾ ಇರಲಿಲ್ಲ ಜಾಸ್ತಿ ಕೇರ್ ಮಾಡೋಕ್ಕೆ. ಸೊ ಒಂದು ರೀತಿ ಸಹಜವಾಗಿ ಹೇಗೆ ಬೆಳಿಬೇಕು ಮಕ್ಕಳು ಹಾಗೆಲ್ಲ ಬೆಳಿತೀವಿ. ಮಣ್ಣಲ್ಲಿ ಬಿದ್ದು ಎದ್ದು ಒದ್ದಾಡಿ, ನೀರಲ್ಲಿ ಕೆರೆಯಲ್ಲಿ ಬಿದ್ದು ಈಜಿ, ಬಾವಿಲಿ ಈಜಿ, ಅಲ್ಲೆಲ್ಲ ಸಿಕ್ಕಿ ತಂಗ್ಳಿಟ್ಟು ತಿನ್ಕೊಂಡು, ರೊಟ್ಟಿ ತಿನ್ಕೊಂಡು, ಏನು ಸಣ್ಣದಿರಿ ಎಲ್ಲ ಹಂಚ್ಕೊಂಡು. ಹೌದು, ಇಷ್ಟು ಕೊಟ್ಟರು ಅಷ್ಟು ಜನ. ನಮ್ಮ ಅಪ್ಪ ಹೇಳೋರು, ಅವ್ರು ಎಲ್ಲೋ ಇಂದ 1-2 ಕಿಲೋಮೀಟ್ರ್ ದೂರ ಓಡ್ ಬಂದು ಅವ್ರ ಅಮ್ಮ ಕೊಡ್ತಾ ಇದ್ದು 2 ಬೆಲ್ಲದ ಉಂಡೆ ತಿಂದ್ಬಿಟ್ಟು ಓಡ್ ಹೋಗ್ತಾ ಇದ್ರಂತೆ ವಾಪಸ್ ಸ್ಕೂಲ್ಗೆ. ನಮ್ಮ ಅಪ್ಪ ಹಂಗೆ 10th ಸ್ಟ್ಯಾಂಡರ್ಡ್ ಅಷ್ಟೇ ಓದಿದ್ರು ಕೂಡ ಅವ್ರ ಇಂಗ್ಲೀಷ್ ಎಷ್ಟು ಚೆನ್ನಾಗಿದೆ ಅಂದರೆ ನಮ್ಗಳಿಗೆಲ್ಲ ಅರ್ಥವಾಗಲ್ಲ ಅನ್ನಿಸ್ಲಿ ಅವ್ರು ಮಾತಾಡೋದು ಹಾಗಿದೆ. ಆ ಕ್ವಾಲಿಟಿ ಲೈಫೇ ಬೇರೆ ಅವರು ಅನುಭವಿಸಿದ್ದು. ಅವ್ರನ್ನ ಕೂಡ ನಾವೇ ಬದಲಿಸ್ಬಿಡ್ತಾ ಇದ್ದೀವಿ. ಅಂದರೆ ಅಜ್ಜಿ ತಾತ ಮಗುಗೆ ತುಂಬ ಇಂಪಾರ್ಟೆಂಟ್. TV ಸೀರಿಯಲ್ ಏನಿದೆ ಅದು ಸ್ವಲ್ಪ ಪ್ರಾಬ್ಲಮೇ. ಯಾರ್ದೋ ಗಂಡ ಯಾರ್ದೋ ಹೆಂಡತಿ ಜೊತೆ ಓಡೋದ, ಅದಾಯಿತು ಇದಾಯಿತು, ಏನೇನೋ ಸ್ಟೋರಿಗಳು ಏನಿದೆ ಅದನ್ನ ನಾವು ನೋಡೋದಲ್ಲದೆ ನಮ್ಮ ಮಕ್ಳುಗಳ್ನು ಕೂಡಿಸ್ಕೊಂಡು ತೋರಿಸ್ತಾ ಇದ್ದೀವಿ. ಅದು ಫಸ್ಟ್ ಸ್ಟಾಪ್ ಆಗಬೇಕು. ಅದೆಲ್ಲ ಅನ್ವಾಂಟೆಡ್. ನಮ್ಮ ಮಕ್ಕಳು ಬುರುಡೆಗೆ ಹೋಗೋ ಅವಶ್ಯಕತೆ ಇಲ್ಲ. ನೆಕ್ಸ್ಟು ಇನ್ಸ್ಟಾಗ್ರಾಮಲ್ಲಿ ನನಗೆ ವ್ಯೂಸ್ ಜಾಸ್ತಿ ಆದರೆ ನಾನು ಗ್ರೇಟು ಅನ್ನೋ ಆ ಮನಸ್ಥಿತಿ ಹೋಗಬೇಕು. ಯಾಕೆಂದರೆ ಅದು ಬಂದುಬಿಟ್ರೆ ಒಂದ್ಸಲಿ ಏನಾದ್ರು ಒಂಚೂರು ಆದ್ರೂ ತಡ್ಕೊಳ್ಳೋ ಶಕ್ತಿ ಇರೋದಿಲ್ಲ. ಆಮೇಲೆ ಇಷ್ಟೆಲ್ಲ ನನ್ನ ಶ್ರಮದಿಂದ ನಾನೊಂದಿನ ಗ್ರೇಟಾಗಿ ಅದಕ್ಕೆ ದುಡ್ಡು ಬರಬೇಕೇ ಹೊರತು ದುಡ್ಡುಗೋಸ್ಕರ ಶ್ರಮ ಪಡೋದು ಒಂದು ಮೈನಸ್. ಇನ್ನೊಂದು, ಪ್ರಶಸ್ತಿಗೋಸ್ಕರ ನಾವೇನು ಮಾಡ್ತೀವಿ ಅಂತಂದರೆ ಅದು ಕೂಡ ಸಾಧ್ಯ ಇಲ್ಲದಿರೋ ಮಾತು. ಸಾಲು ಮರದ ತಿಮ್ಮಕ್ಕನೇ ಆಯಿತು, ಅವ್ರ ಕೆಲಸ ಅವ್ರು ಮಾಡ್ತಾ ಹೋದ್ರು. ಒಂದಿನ ಅವರು ಪ್ರಶಸ್ತಿ ಬಂತು, ಆದರೆ ಅದರಿಂದ ಏನೇ ಮಾಡಲಿಲ್ಲ. ಅವರು ಪ್ರಶಸ್ತಿ ಬರುತ್ತೆ ಮರ ನೆಡಲಿಲ್ಲ ಅವರು. ಪರಿಸರ ನಮ್ಮ ಮುಂದಿನ ಜನ್ರೇಷನ್ಗೆ ಉಳಿಸ್ಬೇಕು ಅಂತ ಅವ್ರಿಗೆ ಹೆಂಗೆ ಬಂತು ಅಷ್ಟು ಒಳ್ಳೆ ಮನಸ್ಥಿತಿ? ಅಬ್ದುಲ್ ಕಲಾಂ ಅವರು ನಾನು ರಾಷ್ಟ್ರಪತಿ ಆಗ್ತೀನಿ ಅಂತ ಹೇಳಿ ಅಷ್ಟು ಒಳ್ಳೆ ಸೈಂಟಿಸ್ಟ್ ಕೆಲಸ ಮಾಡಲಿಲ್ಲ ಅವರು. ಸೊ ಎಷ್ಟೊಂದಿದೆ. ಅವ್ರು ಏನು ಮಾಡಿದ್ರು ಅವ್ರು ಮನಸಾರೆ ಮಾಡಿದ್ರು, 100% ಕೊಟ್ಟು ಮಾಡಿದ್ರು, ಮಾಡಲೇಬೇಕು ಮುಂದಿನವ್ರಿಗೆ ಅಂತ ಹೇಳಿ ಮಾಡಿದ್ರು. ಆ ಮಾಡಿದ್ದು ನಮಗೆ ಲಾಭ ಆಗ್ತಾಯಿದೆ ವಿನಃ ಅವರು ನಾಳೆ ನನಗೇನೋ ಆಗುತ್ತೆ ಸಿಗುತ್ತೆ ಅಂತ ಖಂಡಿತ ಯಾರೂ ಮಾಡ್ತಾಯಿಲ್ಲ. ಪೇರೆಂಟ್ಸ್ ಮಕ್ಳುಗಳಿಗೆ ಕೂಡ ಇದನ್ನೇ ಮಾಡಿದ್ರೆ ಒಳ್ಳೆಯದು. ಆವಾಗ ಅವ್ರಿಗೆ ಪೇರೆಂಟ್ಸ್ಗೂ ಎಕ್ಸ್ಪೆಕ್ಟೇಷನ್ಸ್ ಕಡಿಮೆ ಆಗುತ್ತೆ. ಆಮೇಲೆ ಮಕ್ಳಿಗೂ ಕೂಡ ಒಂದು ನಿರಾಳತೆ ಬರುತ್ತೆ. ನಾವು ಸಣ್ಣಕ್ಕಿರ್ತಾ ಇಲ್ಲ, ನಮ್ಮ ಪರಿಸರದಲ್ಲೇ ಮ್ಯೂಸಿಕ್ ಕಾನ್ಸರ್ಟ್ಸ್ ಆಗೋದು. ಕುನ್ನುಕುಡಿ ವೈದ್ಯನಾಥನ್ ಅವ್ರು ಬಂದು ನುಡ್ಸೋರು, ಫ್ಲೂಟ್ ಆಗೋದು, ಹರಿಪ್ರಸಾದ್ ಚೌರಾಶಿ ಅವ್ರನ್ನ ಕರೆಸಿರ್ತಾ ಇದ್ರು. ಇದೆಲ್ಲ ಕೇಳಿದಾಗ ನಮಗೆ ನಮ್ಮ ಅಪ್ಪ ಅಮ್ಮಂಗೆ ಗೊತ್ತೇ ಇರಲಿಲ್ಲ ಕಾಂಪಿಟೇಷನ್ನು, ಗ್ರೇಟ್ ಆಗಬೇಕು. ದಾರಿನಲ್ಲೆಲ್ಲ ಪ್ರೋಗ್ರಾಮ್ ಮುಗಿಸಿ ಮನೆಗೆ ಬರ್ಬೇಕಾದ್ರೆ ಹೇಳೋರು, ಎಷ್ಟು ಪುಣ್ಯ ಮಾಡಿದ್ರೆ ನಾವು ಇಂಥ ಜನಗಳನ್ನ ನೋಡೋ ಅಷ್ಟು ಸೌಭಾಗ್ಯ ಸಿಕ್ಕಿದೆ. ಇವ್ರ ಥರ ಆಗಬೇಕು ಅನ್ನೋದಾದ್ರೆ ಅಷ್ಟು ಸಲೀಸಲ್ಲ, ಅದಕ್ಕೆ ಸಾಕಷ್ಟು ಶ್ರಮ ಬೇಕಾಗತ್ತೆ. ನೀವು ಈ ಥರ ಮಾಡಿದ್ರೆ ಮಾತ್ರ ಆ ಥರ ಆಗೋಕ್ಕಾಗೋದು, ಅವರೆಲ್ಲ ದೇವ್ರ ವರ ಅವರು ಅಂತ ಹೇಳೋರು. ನಮಗೆ ತಲೆನಲ್ಲಿ ಥಾಟ್ ಬರೋದು, ನಾವು ಹಾಗಾದ್ರೆ ಆಗೋಕ್ಕಾಗಲ್ವಾ, ನಾನು ಹಾಗಾದ್ರೆ ಎಷ್ಟು ಕಷ್ಟಪಟ್ಟರೆ ಅವ್ರ ಥರ ಆಗ್ಬೋದು ಅಂತ ಒಂದು ಸಣ್ಣದಾಗಿ ಒಂದು ಬೀಜನ ಬಿತ್ತೋರು ತಲೆನಲ್ಲಿ. ಅದ್ರ ಮೇಲೆ ನಾವು ಬೆಳೀತಾ ಇದ್ವಿ ವಿನಃ ನೀನು ಹಿಂಗೆ ಆಗಲೇಬೇಕು, ನೀನು ಹಿಂಗೆ ಮಾಡಿದ್ರೆ ಸರಿ, ನೀನು ಮಾಡಲಿಲ್ಲ ಅಂದರೆ ಸಾಧ್ಯನೇ ಇಲ್ಲ ಅಂತ ಆ ಒತ್ತಡ ಇರಲಿಲ್ಲ. ಹೌದು, ಅದಿಲ್ಲ. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ನಮ್ಮ ಬುರುಡೆ ಸೇಫು. ನಮ್ಗೆ ಯಾವತ್ತೂ ನಮ್ಗೆ ಅದು ತಲೆಗೆ ಹಾಕಿದ್ದು ನಂಗೆ ನೆನಪೇ ಇಲ್ಲ. ಸೊ ನಾವು ಯಾರನ್ನ ಅನ್ಎಜುಕೇಟೆಡ್ ಪೇರೆಂಟ್ಸ್ ಅಂತ ಬೈತಿದ್ವಿ, ಅವರೇ ಎಜುಕೇಟೆಡ್. ದೇ ಆರ್ ದ ಬೆಸ್ಟ್ ಐ ಸೇ. ಬಿಕಾಸ್ ಅವ್ರು ಏನೂ ತಲೆಯಲ್ಲಿ ಇಟ್ಕೊಳ್ದಂಗೆ ಅವ್ರಿಗೆ ಏನು ಮಾಡಬೇಕಿತ್ತು ಅದನ್ನು ಮಾಡಿದ್ರು. ಆಮೇಲೆ ಏನೇನು ಟ್ರಾನ್ಸ್ಫರ್ ಮಾಡಬೇಕಿತ್ತು ಅಷ್ಟನ್ನು ಟ್ರಾನ್ಸ್ಫರ್ ಮಾಡಿದ್ರು. ಅವ್ರು ಬೆಳಗ್ಗೆ ಪೂಜೆ ಮಾಡಬೇಕಿತ್ತು, ಪೂಜೆ ಮಾಡೋ ಟೈಮಲ್ಲಿ ಪೂಜೆ ಮಾಡೋರು. ನಮ್ಮ ತಲೆನಲ್ಲಿ ಏನೇ ಆಗ್ತಾಯಿದ್ರು, ಬಾಬಾ ಇವನ್ನೆಲ್ಲ ಬಿಟ್ಟು ಹಾಕು, ಬಾ ಪೂಜೆ ಕೂತ್ಕೋಬಾ, ನೀನು ಪೂಜೆ ಮುಗಿಸೋಣ ಫಸ್ಟು, ಅದಕ್ಕೆ ಬರೋರು. ಆ ಪೂಜೆ ಆದಮೇಲೆ ಮತ್ತೆ ಬೇರೆ ಕೆಲಸಕ್ಕೆ ಹೋಗ್ತೀನಿ. ಆಯಿತು, ನಾನು ಕೆಲಸಕ್ಕೆ ಹೋಗ್ತೀನಿ, ಆಫೀಸ್ ಟೈಮ್ ಆಯಿತು, ಸರಿ ಅಮ್ಮ ಇಲ್ಲ ನಂಗೆ ಟೈಮ್ ಇಲ್ಲ, ನಾನು ಕೆಲಸ ಮಾಡ್ಕೊ. ಸೊ ಎಲ್ಲೋ ಒಂದು ಕಡೆ ನಮ್ಗೆ ಆ ಏನೋ ಕೂತಿದ್ದನ್ನೇ ಆ ಥಾಟ್ ಪ್ರೊಸೆಸ್ ಇವಾಗ ಹೇಳ್ತಾರೆ, ಮತ್ತೆ ತಲೆನಲ್ಲಿ ಬಂದಿದ್ದೇ ಬರ್ತಾ ಇರುತ್ತೆ, ತುಂಬ ಬಾಧೆ ಆಗುತ್ತೆ ಅಂತ. ಆ ಬಾಧೆ ಆಗೋಕ್ಕೆ ಅವ್ರುಗಳು ಬಿಡ್ತಾನೆ ಇರಲಿಲ್ಲ ನಮಗೆ ಅಂತ ಅನಿಸುತ್ತೆ. ಅವ್ರಿಗೆ ಅಷ್ಟು ಕರೆಕ್ಟಾಗಿರೋ ಆ್ಯಕ್ಟಿವಿಟೀಸ್ನ ಹಾಕ್ಕೊಂಡಿರೋ. ದೇವ್ರ ಹೆಸರಲ್ಲಿ ನಮಗೆ ಲಿಮಿಟೇಷನ್ಸ್ ಇತ್ತು, ನಾವು ಏನೇನೋ ಮಾಡೋ ಹಾಗಿರಲಿಲ್ಲ. ನಾವು ಹೀಗೇ ಇರಬೇಕಾಗಿತ್ತು. ಹಾಗೆ ಯಾರೇನು ಅಂದ್ಕೊಂಡ್ಬಿಡ್ತಾರೆ, ಮಾನ ಮರ್ಯಾದೆ ಈ 108 ಮಧ್ಯೆ ನಮ್ಮನ್ನು ಸುರಕ್ಷಿತವಾಗಿ ಇಡೋದಕ್ಕೆ ಟ್ರೈ ಮಾಡೋರು.
ಸೊ ನಾವು ಅದನ್ನ ಮಾಡೋಕ್ಕೆ ಹೋಗ್ತಾ ಇರಲಿಲ್ಲ. ಮಾಡಲಿಲ್ಲ ಅಂದಾಗ ನಮ್ಮ ಮನಸ್ಸು ಚೆನ್ನಾಗೇ ಇರ್ತಾಯಿತ್ತು, ಹಾಗೆ ಇರ್ತಾಯಿದ್ವಿ. ಬಟ್ ವೆನ್ ಇಟ್ ಕಮ್ಸ್ ಟು ಏನೋ ಅಚೀವ್ಮೆಂಟ್ ಅಂದಾಗ ಮೋಸ್ಟಾಗಿ ಏನೋ ಒಂದು ಸಣ್ಣ ಪುಟ್ಟ ಬಾಧೆಗಳಾಗಿರ್ಬೋದು. ನಮ್ಮ ಅಪ್ಪ ಅಮ್ಮ ಬಿಟ್ಟಿದ್ರೆ ನಾನು ಇವತ್ತು ಏನೋ ಗ್ರೇಟ್ ಆಗ್ತಾಯಿದ್ದೆ ಅಂತ. ಬಟ್ ಅದು ಬಿಟ್ಟರೆ ಮನಸ್ಸಿನ ಮೇಲೆ ಎಲ್ಲೂ ಪರಿಣಾಮ ಆಗೋದು ಸ್ವಲ್ಪ ಕಡಿಮೆನೇ. ಅವಾಗ ನನಗೆ ನೆನಪಿದೆ, ನಾನು ಸಣ್ಣ ಹುಡುಗಿ ಇರ್ತಾ 6 ವರ್ಷ 7 ವರ್ಷ ಇರ್ಬೋದು, ನಾನು ಕಪ್ಪಗಿದ್ದೆ, ಆಮೇಲೆ ನಾನು ತುಂಬ ತೀಟೆ, ಆಮೇಲೆ ಮಲ್ಟಿ ಟ್ಯಾಲೆಂಟೆಡ್. ನಾನು ಎಲ್ಲದರಲ್ಲೂ ಪ್ರೈಸ್ ಬರೋದು, ಒಂದರಲ್ಲಿ ಬರಲ್ಲ ಅಂತಿರಲಿಲ್ಲ. ಮೋನೋ ಆ್ಯಕ್ಟಿಂಗು, ಮಿಮಿಕ್ರಿ, ಯು ನೇಮ್ ಇಟ್, ಎಂಬ್ರಾಯ್ಡ್ರಿ, ಎಲ್ಲದರಲ್ಲೂ ಪ್ರೈಸ್ ಬರೋದು. ಆದರೆ ನಮ್ಮಲ್ಲಿ ಯಾರು ಬೂಚಿ ಮಾಡ್ತಾ ಇರಲಿಲ್ಲ. ಓ ಪ್ರೈಸ್ ತಂದುಬಿಟ್ಲು ಅಂತ ಯಾರಿಲ್ಲ. ಪ್ರೈಸ್ ತಂದವಳು ಒಂದೇ, ಪ್ರೈಸ್ ತರದವಳು ಒಂದೇ, ದಟ್ಸ್ ಆಲ್. ಸೊ ಈ ಪ್ರೋಸೆಸ್ಸಲ್ಲಿ ಒಂದ್ಸಲಿ ನನ್ನ ಅಪ್ಪನ ಫ್ರೆಂಡ್ ಮನೆಗೆ ಕರ್ಕೊಂಡೋಗಿದ್ರು. ನನ್ನ ಅಕ್ಕ, ನನ್ನ ತಂಗಿ, ನಾನು 3 ಜನ ಇದ್ವಿ. ಆ 3 ಜನದಲ್ಲಿ ಅವರೊಂದು ಅನ್ವಾಂಟೆಡ್ ಕ್ವಶನ್ ಕೇಳಿದ್ರು, ಈ 3 ಜನದಲ್ಲಿ ನಿಮ್ಗೆ ಯಾರು ಹೆಚ್ಚು ಪ್ರೀತಿ ಅಂತ. ನಮ್ಮಮ್ಮ ಹೇಳಿದ್ರು, ನನ್ನ ದೊಡ್ಡೋಳು ನಮ್ಮ ಅಪ್ಪಂಗೆ, ಚಿಕ್ಕವಳು ನನಗೆ, ಈ ಮಧ್ಯದವಳು ಯಾರಿಗೂ ಇಲ್ಲ ಅಂತ. ನಾನೇ ಮಧ್ಯದವಳು. ನನಗೆ ಗೊತ್ತಿಲ್ಲ, ಆ ಪುಟ್ಟು ಹುಡುಗಿ ನಿಜಕ್ಕೂ ಅಮ್ಮ ಇದೇ ಸ್ಟೇಟ್ಮೆಂಟೇ ಕೊಟ್ಲಾ, ಅಥವಾ ನಾನು ಹಾಗೆ ಅರ್ಥ ಮಾಡ್ಕೊಂಡ, ಅಥವಾ ಇದರಿಂದ ಏನು ಅರ್ಥ? ಓ, ನನ್ನ BCC ತೊಟ್ಟಿಯಿಂದ ತೊಗೊಂಡು ಬಂದಿದ್ದಾರೆ. ಅವಾಗ BCC ತೊಟ್ಟಿ ಇತ್ತು, ಕಾರ್ಪೊರೇಷನ್ ತೊಟ್ಟಿ. ಅಲ್ಲಿಂದ ನನ್ನ ಹೊತ್ಕೊಂಡು ಬಂದಿದ್ದಾರೆ ಅಂತ ತಿಳ್ಕೊಂಡು ನಾನು ಯಾರಿಗೂ ಸೇರಲ್ಲ, ನಾನು ಇನ್ಮೇಲಿಂದ ನನ್ನನ್ನು ನಾನೇ ನೋಡ್ಕೊಳ್ಬೇಕು. ಮೇ ಬಿ ದ ಪರ್ಸ್ನಾಲಿಟಿ ವಾಟ್ ವಿ ಡೆವಲಪ್ ಲೇಟರ್, ಇಟ್ ಡಿಪೆಂಡ್ಸ್ ಆನ್ ದ ಚೈಲ್ಡ್ಹುಡ್, ವಾಟ್ ಶಿ ಅಂಡರ್ಸ್ಟ್ಯಾಂಡ್ಸ್, ಶಿ ಎಕ್ಸ್ಪೀರಿಯನ್ಸಸ್ ಆ್ಯಸ್ ಅ ಚೈಲ್ಡ್. ಅದೆಲ್ಲೋ ಒಂದು ಕಡೆ ಅದರಿಂದ ಆಚೆ ಬರೋದಕ್ಕೆ ನೆಗ್ಲೆಕ್ಟ್ ಆಗಿಬಿಟ್ರೆ ಎಲ್ಲೋ ಒಂದು ಕಡೆ ಆಚೆ ಬರ್ಬೋದು ಅನ್ಸುತ್ತೆ. ಆ ಬಾಧೆಗೆ ತುಂಬ ಎಂಫಸಿಸ್ ಆಗ್ತಾ ಹೋದರೆ ತುಂಬ ತಲೆ ಹಾಳಾಗ್ಬೋದು. ಮುಂದಕ್ಕೆ ಹೋಗೋಣ, ಮೀಕಾಸ ಕತೆ ಕೇಳೋಣ. ಅದಕ್ಕೆ ಮೊದಲು ಇಲ್ಲಿ ನಮ್ಮ ಹೀರೋ ಬರ್ತಾರೆ ನೋಡಿ ಸರ್. ಏನು ಸರ್ ಗೆಟಪ್ಪು ಸಖತ್ತಾಗಿದೆ. ಮಾಡ್ತಾಳೆ ಸರ್. ನಮಸ್ತೆ ಸರ್. ನಮಸ್ತೆ, ವೆಲ್ಕಮ್. ಇಲ್ಲಿವರೆಗೆ ಒಂದು ಇಂಟರ್ವ್ಯೂಲಿಗೆ ಬಂದಿದ್ದೀನಿ. ಮುಂದೆ ಅವಳು ಹೊರಸ್ತಾಳೆ. ಈಗ ಬೇರೆ ಬೇರೆ ಜಾಗ ತೋರಿಸ್ಕೊಂಡು ತೋರಿಸ್ತಾರೆ. ಎಸ್ ಎಸ್, ನೀವೊಂಥರ ಹಾಲಿವುಡ್ ವಿಲನ್ ಥರ ಕಾಣಿಸ್ತಾ ಇದ್ದೀರಾ. ಹೀರೋ ಎಲ್ಲಿ ಸಿಕ್ಕರು ನೀವು ಅದನ್ನ ಹೇಳಿ. ಅದು ಗೊತ್ತಿರೋದೇ ಸ್ಟೋರಿ. ಇಲ್ಲ ಹೇಳಿ. ಮೊದಲು ಒಂದು ಉಪ್ಪಿನಕಾಯಿ ಬೇಕಾರೆ. ಹೌದಾ? ರಂಗಾಯಣದಲ್ಲಿ. ರಂಗಾಯಣಕ್ಕೆ ನಾನು ಥಿಯೇಟರ್ ಅಂದರೆ ನಾನು ಹಾಡು ಹೇಳ್ತಾ ಇದ್ದೆ. ಅದಕ್ಕಾಗಿ ನನ್ನ ಮ್ಯೂಸಿಕ್ ಪಿಟ್ಟಿಗೆ ತೊಗೊಂಡಿದ್ರು. ಸಮುದಾಯ ಯಾವ ನಾಟಕ ನೆನಪಿಗೆ? ಮಹಾಚೈತ್ರ ಅಂತ. ಸೊ ಅದಕ್ಕೆ ಹೋದಾಗ ನಮ್ಮ ಬಸುಲಿಂಗಯ್ಯ ಅವ್ರದ್ದು ಡೈರೆಕ್ಷನ್. ಹೌದು, ನಾಟಕ. ಸೊ ಅಲ್ಲಿಗೆ ಹೋದಾಗ ಅರುಣ್ ಪರಿಚಯ ಆಗಿತ್ತು. ಅವರು ಏನೇನೋ ಮಾಡ್ತಾ ಇದ್ರು. ತುಂಬಾ ನಗ್ಸೋರು. ನಂಗೆ ನಗೋದು ಅಂದ್ರೆ ತುಂಬಾ ಇಷ್ಟ. ಸೊ ಇವ್ರೊಂದು ಬಂದು ಏನೇನೋ ಮಾಡ್ಬಿಟ್ಟು ಹೋದಾಗ ಫುಲ್ಲು ಆ ತಲೆ ಒಂಥರ ವಾವ್ ಅಲ್ವಾ ಅಂತ ಫೀಲಿಂಗ್ ಅನ್ಸೋದು. ಮೈಟ್ ಬಿ, ದಟ್ ಇಸ್ ಟ್ರೂ. ಸೊ ಅಲ್ವಾ, ಮೊಸರುಗುರಿ ನಾವು ಊಟ ಮಾಡೋ ಟೈಮಲ್ಲಿ ಎಲ್ಲ ಮೊಸರು ಕಲೆಕ್ಟ್ ಮಾಡ್ತಾ ಇದ್ದೆ ನಾನು. ಯಾರು ಬೇಡ ಮೊಸರು ಎಲ್ಲ. ಸೊ ಇವರು ಬಂದು ಕಾಂಟ್ರಿಬ್ಯೂಟ್ ಮಾಡೋರು. ಸೊ ಇವ್ರ ಮೊಸರು ಹೆಚ್ಚಾಯ್ತು ಅನ್ಸುತ್ತೆ ಮೋಸ್ಟಾಗಿ. ಸರಿ, ನಿಂದ ಹುಟ್ಟಿದ ಪ್ರೀತಿ. ಎಸ್ ಸರ್, ಭಾಳ ಧನ್ಯವಾದ, ಖುಷಿ ಆಯಿತು. ಕೊಳತ ದ್ರಾಕ್ಷಿ ಥರ ಅವರೇ 2 ದಿನ ಆದರೆ ವೈನ್ ಆಗಿಬಿಡ್ತಾರೆ. ಸೊ ಬನ್ನಿ ಈಗ ಸ್ನೇಹಿತರೆ, ನಾವು ಮೀಕಾಸ ಒಂದು ಫುಡ್ ಸ್ಟುಡಿಯೋ, ಒಂದು ಹೊಸ ಕಾನ್ಸೆಪ್ಟ್ ಫುಡ್ ಸ್ಟುಡಿಯೋ, ನಮ್ಮ ಹಳ್ಳಿ ದೇಸಿಗರು ತಿಂತಿದ್ದಂತಹ ಫುಡ್ ಸ್ಟುಡಿಯೋ ಅದು ನೋಡೋಣ. ಹೌದು. ಸೊ ಮೀಕಾಸ, ಮೀರವರ ಕಾಸ ಸ್ಪೇಸು. ಸೊ ಇಲ್ಲಿ ನಾವು ಕೆಳಗಡೆ ಕೂತ್ಕೊಂಡು ಊಟ ಮಾಡಿ ಅಂತ ಇನ್ಸಿಸ್ಟ್ ಮಾಡ್ತೀವಿ ಎಲ್ಲರಿಗೂ. ಇಲ್ಲಿ ಕೆಳಗಡೆನೆ ಕೂತ್ಕೋಬೇಕು. ಹುಷಾರ್, ಹಿಂದೆ ಹುಷಾರ್. ಸೆಟ್ಲಿಲ್ಲಿ. ಹಾಂ. ಸೊ ಇಲ್ಲಿ ಬಾಳೆ ಎಲೆನಲ್ಲೇ ಊಟ ಹಾಕ್ತೀವಿ. ಆಮೇಲೆ ಎಲ್ಲದೂ ಚೂರು ಬಡಿಸ್ತೀವಿ, ಯಾಕಂದ್ರೆ ವೇಸ್ಟ್ ಮಾಡಬೇಡಿ ಅಂತ. ಅವ್ರ ತಿಂದ ಮೇಲೆ ಎಷ್ಟು ಸತಿ ಬೇಕಾದ್ರೆ ಹಾಕಿಸ್ಕೋಬೋದು. ಎಲೆ ಮಾತ್ರ ಖಾಲಿ ಇರಬೇಕು. ದಟ್ ಈಸ್ ದ ಹೋಲ್ ಥಿಂಗ್. ಓಕೆ. ಸೊ ಇಲ್ಲಿ ನಾವು ಡೀಪ್ ಫ್ರೈಡ್ ಅಂತ ಏನು ಕೊಡಲ್ಲ. ಸ್ವೀಟ್ಸ್ ಅಂತ ಹುಟ್ಟು ಹಬ್ಬ ಏನಾರ ಅಥವಾ ಆ್ಯನಿವರ್ಸರೀಸ್, ಒಳ್ಳೊಳ್ಳೆ ದಿನಗಳು ಆ ಥರದಲ್ಲಿ ಪಾಯಸ ಮಾಡ್ಕೊಡ್ತೀನಿ. ಅದು ಬಿಟ್ಟರೆ ಇಲ್ಲಿ ಬೇರೆ ಏನೂ ಇಲ್ಲ. ಜಿಲೇಬಿ, ಜಾಂಗೀರು, ಬಾದುಷಾ ಯಾವುದೂ ಇಲ್ಲ. ಲಾಡು ಇಲ್ಲ, ಅದು ಇಲ್ಲ. ನೀವು ಕೇಳೋದು ಏನು ಸಿಕ್ಕಲ್ಲ ಇಲ್ಲಿ. ಮತ್ತೆ ಏನು ಸಿಗುತ್ತೆ ಅದನ್ನಾರು ಹೇಳಿ. ಅದೇ ಅನ್ನ, ಸಾರು, ಪಲ್ಯ, ಮಜ್ಜಿಗೆ ಹುಳಿ, ಆಮೇಲೆ ಸಂಡಿಗೆ ಹುಳಿ ಅಂತ ಮಾಡ್ತೀವಿ. ಅದು ಫಸ್ಟ್ ಟೈಮ್ ಬರೋರಿಗೆ, ಒಂದ್ಸಲಿ ಬಂದವ್ರಿಗೆ ನಾವು ಏನು ಅನ್ಕೊಂಡಿದೀವಿ ಅದನ್ನ ಹಾಕ್ಬಿಡ್ತೀವಿ. ಮತ್ತೆ ನೆಕ್ಸ್ಟ್ ಟೈಮ್ ಬರ್ತೀವಿ ಅಂದಾಗ ದೇ ಕ್ಯಾನ್ ಆಸ್ಕ್. ಒಂದು 3-4 ಥರ ಮೆನು ಇದೆ. ಅದೆಲ್ಲ ಫಿನಿಶ್ ಆಯಿತು ಅಂದರೆ ಆಮೇಲೆ ಮಜ್ಜಿಗೆ ಹುಳಿ, ಸಂಡಿಗೆ ಹುಳಿ ಬೇಕಾದಷ್ಟಿದೆ. ಅದನ್ನು ಅವ್ರು ಕೇಳಿ ಹಾಕಿಸ್ಕೋಬೋದು. ಓಕೆ. ಅಂದರೆ ನೀವು ಈ ಇಡೀ ಆಹಾರ ಪದ್ಧತಿನ ಮೀಕಾಸದಲ್ಲಿ ಡಿಸೈನ್ ಮಾಡಿರೋದು ಹಿರಿಯರನ್ನ ನೋಡಿ? ಹೌದು, ನಾವು ಏನು ತಿಂತಾ ಇದ್ವಲ್ಲ ಅದನ್ನು ನೋಡೇನೆ. ಓಕೆ.
ಅವು ಕರೆಕ್ಟ್ ಇದು ನೋಡಿ, ಹೌದು, correct ಆಗಿದೆ. ಅವರು ಅವರೆಕಾಯಿ ಕಾಲದಲ್ಲಿ ಅವರೆಕಾಯಿ ತಿನ್ನೋರು. ಹೌದು, ಸೀಸನಲ್ ಫ್ರೂಟು, ಸೀಸನಲ್ ತರಕಾರಿ ಅಷ್ಟೇ ಹೋಗ್ತಾ ಇದ್ವು. ಆಮೇಲೆ ಕೆಲವೊಂದು ಋತುವಿನಲ್ಲಿ ಅವ್ರು ಹೇಳೋರು ಇಂಥದ್ದು ನೆಲದ ಒಳಗಡೆ ಬೆಳೆಯೋದು ತಿನ್ನಬಾರ್ದು, ಗೆಡ್ಡೆ ತಿನ್ನಬಾರ್ದು, ಅಂಥ ತಿನ್ನಬಾರ್ದು ಅಂತ ಅವ್ರಿಗವರೇ ಲಿಮಿಟ್ಸ್ ಹಾಕ್ಕೊಂಡಿದ್ರು. ಇದು ವಾಯು ಆಗ್ಬಿಡುತ್ತೆ, ಪಿತ್ತ ಆಗ್ಬಿಡುತ್ತೆ. ಅದು ಹೆಂಗೆ ಗೊತ್ತಿತ್ತು ಅವ್ರಿಗೆ, ಅದು ಹೆಂಗೆ ಮಾಡ್ತಾ ಇದ್ರು ಅದನ್ನ? ಅವ್ರೇನೇನು ಫುಡ್ ಸೈನ್ಸ್ ಎಕ್ಸಾಕ್ಟ್ಲಿ, ಬಟ್ ಗೊತ್ತಿತ್ತು ಅವ್ರಿಗೆ. ಯಾಕಂದ್ರೆ ಅಜ್ಜಿ ಹೇಳಿರೋಳು, ಅದ್ರ ಮೂಲಕ ಬರ್ತದೆ. ಈಗ ಬಾಣಂತನ ಅಂತ ತಗೊಳ್ಳಿ, ಬಾಣಂತನ ಕೂಡ ಒಂದು ಬಸ್ರಿ ಅಂತ ಗೊತ್ತಾಗಿದ ತಕ್ಷಣ ಅವಳ ಮನಸ್ಸನ್ನ ಹಾಯಾಗಿ ಇಟ್ಕೊಳ್ಬೇಕು ಅನ್ನೋದು ಫಸ್ಟ್ ಕೆಲಸ. ಅವಳನ್ನ ದೇವತೆ ತರ ಟ್ರೀಟ್ ಮಾಡೋರು. ಅವಳ ತಲೆಗೆ ಯಾವುದೇ ತರ ಬಾಧೆ ಆಗಬಾರ್ದು. ಯಾಕೆಂದ್ರೆ ಡೈರೆಕ್ಟ್ ಇಂಪ್ಯಾಕ್ಟ್ ಅದು ಮಗುವಿನ ಮೇಲೆ. ಯಾಕಂದ್ರೆ ಭ್ರೂಣದ ತಲೆನೇ ಫಸ್ಟ್ ಬೆಳೆಯೋದು ಅಂತ ಹೇಳ್ತಾರೆ. ವೈಬ್ರೇಷನ್ ಮೂಲಕ ಅದಕ್ಕೆ ಹೋಗಿ ಬಾದ್ರ ಆಗುತ್ತೆ ಅನ್ನೋ ಕಾರಣಕ್ಕಾಗಿನೇ ಅವರು ಯಾವುದೇ ಥರ ನೆಗೆಟಿವ್ಸ್ ಏನೂ ಆಗಬಾರ್ದು ಅಂತ ಅವಳನ್ನ ತುಂಬ ಚೆನ್ನಾಗಿ ಪ್ರೀತಿಯಿಂದ ಕೇಳಿದ್ದೆಲ್ಲ ಕೊಡೋರು, ಕೇಳಿದ್ದೆಲ್ಲ ತಿನ್ನೋ ಕೊಡೋರು, ಅವಳಿಗೆ ಒಳ್ಳೆ ರೀತಿನಲ್ಲಿ ನೋಡ್ಕೊಳ್ಳೋರು. ಒಂದು 7 ತಿಂಗಳಾದಮೇಲೆ ಅವಾಗ ಫೆಸಿಲಿಟೀಸ್ ಇಲ್ಲ ಅಂತ ಅಮ್ಮ ಮನೆಗೆ ಕರ್ಕೊಂಡು ಹೋಗ್ಬಿಡೋರು. ಅಲ್ಲಿ ಕರ್ಕೊಂಡು ಹೋದ್ರು ಕೂಡ ಅವಳಿಗೆ ಬೆಚ್ಚಿ ಬೀಳೋ ಥರ ಅಥವಾ ಶಾಕ್ ಆಗೋ ಥರ, ಆಮೇಲೆ ಸಂಜೆ ಹೊತ್ತೆಲ್ಲ ಆಚೆ ಕಡೆ ಕಳಿಸು, ಅವೆಲ್ಲ ಮಾಡ್ತಾನೆ ಇರಲಿಲ್ಲ. ಅವಳನ್ನ ಪ್ರೊಟೆಕ್ಟ್ ಮಾಡೋದು ಇಂಡೈರೆಕ್ಟಾಗಿ ಮಗುವಿನ ಪ್ರೊಟೆಕ್ಟ್ ಮಾಡ್ತಾಯಿದ್ರು. ಇವಾಗ ಗರ್ಭ ಸಂಸ್ಕಾರ ಅಂತ ಇದೆ, ಅದು ನಮಗೆಲ್ಲ ಗೊತ್ತಿರಲಿಲ್ಲ ಅಷ್ಟೇ. ಅದು ಕೂಡ ಒಳ್ಳೆ ಕಾನ್ಸೆಪ್ಟು. ಯಾರೇ ಮಗು ಮಾಡ್ಕೋಬೇಕು ಅಂತ ಇರೋರು ಫಸ್ಟು ಈ ಕಾನ್ಸೆಪ್ಟಲ್ಲಿ ಗೊತ್ತಾದರೆ ಖಂಡಿತವಾಗಿ ಅವರೊಂದು ಹೆಲ್ದಿ ಮಗುನ ಆಚೆ ತರಕ್ಕೆ ಸಾಧ್ಯ ಆಗುತ್ತೆ. ಸೊ ಅದು ಒಂದು ಡೆಲಿವರಿ ಆದಮೇಲೆ ಬಾಣಂತನ ಟೈಮ್ ಇರೋದು. ಇಮ್ಯಾಜಿನ್ ಮಾಡ್ಕೊಳ್ಳಿ, ಈ ಮಗು ಕತ್ಲೆನಲ್ಲಿ ಇರುತ್ತೆ, ಆ ಶಿಶು ಗರ್ಭದಲ್ಲಿ ಆಚೆ ಬಂದ ತಕ್ಷಣ ಎಲ್ಲದೂ ಹೊಸ್ತೆ ಆ ಮಗುಗೆ. ನಮ್ಮ ಮಾತು ಕವ, ನಮ್ಮ ಏರ್ ಹೊಸ್ತು, ಆಮೇಲೆ ಬೆಳಕು ಎಲ್ಲದು ಅದೇನು ಆಗದೇ ಇರಲಿ ಅಂತಾನೆ ಮೋಸ್ಟ್ ಆಗಿ ಅವರು ಕತ್ಲೆನಲ್ಲೇ ಇಟ್ಕೊಳ್ಳೋರು ಅನ್ಸುತ್ತೆ. 3 ತಿಂಗಳು ಬಾಂತಿ ಕೋಣೆನಲ್ಲೇ ಇಟ್ಕೊಂಡು ನಿಧಾನಕ್ಕೆ ಹೊರಗಡೆ ತೊಗೊಂಬಂದು ಇಂಟ್ರೊಡ್ಯೂಸ್ ಮಾಡಿ 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 ಅಭ್ಯಾಸ ಮಾಡಿಸೋರು. ಆಮೇಲೆ ಆಚೆ ತರೋರು. ಇವನ್ ನಾವು ಹೆತ್ತು ಮಗುನೇ ತೊಗೊಂಡು ಮಾಲ್ಗಳಿಗೆ ಹೋಗ್ತೀವಿ, ತುಂಬ ಡೇಂಜರ್, ಸಿಕ್ಕಾಪಟ್ಟೆ ಡೇಂಜರ್ ಅಲ್ವಾ? ಅದು ತೊಳ್ಕೊಂಡು ಹೋಗ್ತಾ ಇರ್ತಾರೆ ಮಗುನ. ಇಲ್ಲಿ ಕೂಡಿಸ್ಕೊಳ್ತೀವಿ, ಹೆಂಗೆಂಗೋ ಎತ್ಕೋತೀವಿ, ಅದ್ರ ಮೂಳೆ ಎಲ್ಲ ತುಂಬ ಮೆದು. ಇಲ್ಲಿ ಮುಟ್ಟಿದ್ರು ಕೂಡ ನಿಮ್ಗೆ ಗೊತ್ತಾಗತ್ತೆ, ಇಲ್ಲಿ ಬ್ರೀದಿಂಗ್ ಆಗ್ತಾ ಇರೋ ಕಾಣಿಸತ್ತೆ. ಅಷ್ಟು ಎಳೆ ಶಿಶುನ ನಾವು ಎಲ್ಲೂ ಎತ್ತಿ ಹಣದಾಡೋದು ತಪ್ಪು. ಹೇಗೆ ಈ ಮಿಕಾಸದಲ್ಲಿ ಒಟ್ಟು ಆಹಾರ ಅಂದರೆ ಯಾವ ಟೈಮಲ್ಲಿ ಇರುತ್ತೆ, ಯಾವಾಗ ಇರುತ್ತೆ, ಏನು ಸಮಯ? ಬೆಳಗ್ಗೆ ಬ್ರೇಕ್ಫಾಸ್ಟ್, ಮಧ್ಯಾಹ್ನ ಲಂಚು, ಸಂಜೆ ಡಿನ್ನರ್ ಕ್ಲೋಸಸ್ ಬೈ 6 o'clock. ನೀವು ಏನೇ ಊಟ ಮಾಡ್ತೀರಾ 6 ಗಂಟೆಗೆ ಮುಗಿಸ್ಬೇಕು, ಸೂರ್ಯ ಮುಳುಗೋದ್ರೊಳಗೆ ಮುಗಿಸ್ಬೇಕು. ಅದಕ್ಕೆ ಸಂಜೆ ಆಹಾರ 6 o'clock ಒಳಗಡೆಗೆ ಮುಗ್ದೋಗ್ಬೇಕು. ಇದೆಲ್ಲ ಪ್ರೀ ಬುಕ್ಕಿಂಗಲ್ಲಿ ನಡೀತಾ ಇದೆ. ನಮಗೆ ಮುಂಚಿತವಾಗೇ ಫೋನ್ ಮಾಡಬೇಕು, ನಾವು ನಾಳೆ ಬರ್ತಾ ಇದ್ದೀವಿ ಅಂತ ಹೇಳಬೇಕು, ಆಮೇಲೆ ಒಪ್ಕೊಳ್ಳೋದು. ವಾಕಿನ್ ಇಲ್ಲ? ವಾಕಿನ್ ಇದೆ, ಅವರು ಅಡ್ಜಸ್ಟ್ ಮಾಡ್ಕೊಳ್ತಾರೆ ಅನ್ನೋದಾದರೆ. ಯಾಕೆಂದರೆ ಇಲ್ಲಿ ಯಾವುದು ಆಹಾರ ರೆಡಿ ಇಲ್ಲ. ನಾನೇ ಕುಕ್ ಮಾಡೋದು, ಇಲ್ಲಿ ಕುಕ್ ಅಂತ ಯಾರಿಲ್ಲ. ಒಬ್ರಿಗೂ ನಾನೇ ಮಾಡೋದು, 80 ಜನಕ್ಕೂ ನಾನೇ ಮಾಡೋದು. ಸೊ ಹಾಗಿರ್ಬೇಕಾದ್ರೆ ನನಗೆ ಇದು ಬೇಕು, ನಂಬರ್ ಬೇಕು. ಯಾಕೆ ವೇಸ್ಟ್ ಮಾಡಬಾರ್ದು ಅಂತ ಕೂಡ ನಾನು ಅಂದ್ಕೊಂಡಿರೋದ್ರಿಂದ ಎಷ್ಟು ಜನಕ್ಕೆ ಬೇಕೋ ಅಷ್ಟೇ ಅಡುಗೆ ಮಾಡೋದು. ಅದಿಲ್ಲ ಅಂತಂದರೆ ಇವಾಗ ಝೊಮ್ಯಾಟೊನಲ್ಲಿ ಬುಕ್ ಮಾಡ್ಕೊಳ್ತಾರೆ. ಝೊಮ್ಯಾಟೊನಲ್ಲಿ ಬುಕ್ ಮಾಡ್ಕೊಂಡಾಗ್ಲೂ ಅವ್ರಿಗೆ ಗೊತ್ತು ನಾನು ಹೇಗೆ ಮಾಡ್ತೀನಿ ಅಂತ. ಬೆಳಗ್ಗೆನೇ ಫೋನ್ ಮಾಡಿ ಹೇಳ್ತಾರೆ, ಮೀರಾ ಮಧ್ಯಾಹ್ನ ನಾನು ಝೊಮ್ಯಾಟೊನಲ್ಲಿ ಅನ್ನ ಹುಳಿ ಸಾರು ಬುಕ್ ಮಾಡ್ಕೊಳ್ತೀನಿ, ನಂಗೆ ಇಷ್ಟೊತ್ತಿಗೆ ಬೇಕು. ಸರಿ, ಅಷ್ಟೊತ್ತಕ್ಕೆ ರೆಡಿ ಮಾಡಿರ್ತೀವಿ, ಅವಾಗ ಬುಕ್ ಮಾಡ್ಕೊಳ್ತಾರೆ. ಅಷ್ಟೊತ್ತು ರೆಡಿಯಾಗಿ ಒಂದಿಷ್ಟು ಇರುತ್ತೆ, ಅದನ್ನ ಪಾರ್ಸಲ್ ಮಾಡ್ತೀವಿ. ಆ ಥರ ಇಲ್ಲ ಇಲ್ಲಿ. ಸೊ ನಿಮಗಾಗಿ ನಾವು ಮಾಡಿಕೊಡ್ತೀವಿ ಅಷ್ಟೇ. ಸೊ ನೀವು ಮಿಕಾಸ ಝೊಮ್ಯಾಟೊದಲ್ಲೂ ಇದೆ? ಝೊಮ್ಯಾಟೊದಲ್ಲೂ ಇದೆ, ಝೊಮ್ಯಾಟೊ ಡೈನಿಂಗು ಇದೆ. ಝೊಮ್ಯಾಟೊ ಡೈನಿಂಗಲ್ಲಿ ಬುಕ್ ಮಾಡ್ಕೊಂಡ್ರು ಕೂಡ ಅವ್ರು ನಮಗೆ ಫೋನ್ ಕಾಲ್ ಮಾಡಲೇಬೇಕು. ಮಾಡದಂತೆ ಡೈರೆಕ್ಟಾಗಿ ಇಲ್ಲಿ ಬಂದರೆ ನಾವು ಮಾಡಿರಲ್ಲ. ಅವ್ರಿಗೆ ಎಷ್ಟೋ ಸಮಯ ಬುಕ್ ಮಾಡ್ಕೊಂಡಿರುತ್ತೆ, ಲಾಸ್ಟ್ ಮಿನಿಟ್ ಕ್ಯಾನ್ಸಲ್ ಮಾಡಿಬಿಡ್ತಾರೆ. ಹಾಗೆ ಮಾಡಿದ್ರೆ ನಮ್ಗೆ ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ನಾವು ಕುಕ್ ಮಾಡಲ್ಲ. ಅವ್ರು ಬರಬೇಕು, ನಮಗೆ ಫೋನ್, ಯಾಕಂದ್ರೆ ಫೋನ್ ನಂಬರ್ಸ್ ಎಲ್ಲ ಇದೆ, ನಮ್ಮ ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೀವಿ, ಎಲ್ಲ ಥರದಲ್ಲೂ ಸಿಗುತ್ತೆ. ಫೋನ್ ನಂಬರ್ ತೊಗೊಂಡು ಕಾಲ್ ಮಾಡಿ ನಂತರ ಬರಬೇಕು ಇಲ್ಲಿಗೆ. ಒಂದು ನಿಮಗೆ ಫೋನ್ ಮಾಡಿ ಬುಕ್ ಮಾಡ್ಕೋಬೇಕು, ಇಲ್ಲಾಂದ್ರೆ ಝೊಮ್ಯಾಟೊ ಅಥವಾ ಆನ್ಲೈನ್ ಪ್ಲಾಟ್ಫಾರ್ಮ್ಗಳಲ್ಲಿ ಬುಕ್ ಮಾಡ್ಕೊಂಡ್ಬರ್ಬೇಕು. ಒಂದು ಮನೆಗೂ ತೋರಿಸ್ಕೋಬೋದು, ಇಲ್ಲೂ ಊಟ ಮಾಡ್ಬೋದು. ಹೌದು, ಮಾಡ್ಬೋದು. ಪ್ರತಿದಿನ ಇದೆಯಾ? ಪ್ರತಿದಿನ ಇದೆ. ಮಂಡೇಸ್ ಇಲ್ಲ, ಮಂಡೇ ಮಾತ್ರ ಕ್ಲೋಸ್. ಮಂಡೇ ಕ್ಲೋಸು. ಸೊ ಏನು ಟೈಮಿಂಗ್ ಹೇಳಿ? ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಯಾವ ಟೈಮ್? ಅವ್ರ ಅನುಕೂಲ. ಬ್ರಂಚ್ ಆಗಿ ತಿನ್ಬೋದು, ಬ್ರೇಕ್ಫಾಸ್ಟ್ ಅದೇ ಹಿಂದಿನ ದಿನ ಫೋನ್ ಮಾಡಿ ನಾಳೆ ಬೆಳಗ್ಗೆ 8 ಗಂಟೆಗೆ ತೊಗೊಳ್ತೀನಿ ಅಂದರೂ ಓಕೆ, ಇಲ್ಲ ನಾವು 10 ಗಂಟೆಗೆ ತೊಗೊಳ್ತೀವಿ ಅಂದರೂ ಓಕೆ, ಅವ್ರ ಇಷ್ಟ. ಬಟ್ ನೀವು ಈಗ ಯಾರೋ ಒಂದು 4 ಜನ ಬೆಳಗ್ಗೆ 8ಕ್ಕೆ ಬರ್ತೀನಿ ಅಂತಾರೆ, ಇನ್ನೊಂದು 4 ಜನ 10 ಗಂಟೆಗೆ ಬರ್ತೀನಿ ಅಂತಾರೆ, ಇನ್ನೊಂದು 4 ಜನ 11 ಗಂಟೆ. ಸೊ ನೀವು ಅವ್ರಿಗೆಲ್ಲ ಮಾಡ್ತಾ ಕೊಡ್ಬೋದು. ಹಾಗೇನೆ ಮಾಡೋದು. ಹೌದು. ಬಟ್ ನಿಮ್ಗೆ ಹೆಂಗಾಗುತ್ತೆ ಅದು ಮಾಡೋಕ್ಕೆ? ಮಾಡಲೇಬೇಕು. ಸೊ ಅರ್ಧ ಟೈಮ್ ಕೇಳ್ತೀವಿ. ಮುಂಚೆನೇ ಗೊತ್ತಿದ್ರೆ ನಾವು ರೆಡಿ ಮಾಡಿರೋ ಅಂಥದ್ದೆಲ್ಲ ರೆಡಿ ಮಾಡ್ಕೊಳ್ತೀವಿ. ಆ ಕ್ಷಣಕ್ಕೆ ಈಗ ನೀರು ಉಪ್ಪಿಟ್ಟು ಅಂತ ಕೇಳಿದ್ರೆ ನೀರಾಗಿರ್ಬೇಕು, ಅವಾಗ್ಲೇ ಮಾಡ್ಕೊಡ್ಬೇಕು, ಅದನ್ನ ಮಾಡಿಡಕ್ಕೆ ಬರಲ್ಲ. ನೀರು ಉಪ್ಪಿಟ್ಟು ಅಂತ ಟ್ರೀಟ್ಲೆ ಚೆನ್ನಾಗಿದೆ. ಹೌದು, ನಿಮಗೆ ಕೊಡ್ತೀನಿ ನಾನು ಆಮೇಲೆ. ಸೊ ಇವು ನಿಮ್ಮ ಟೀಮ್ ಪರಿಚಯ ಮಾಡಿಸಿ. ಸೊ ಇವಳು ವೃಂದ ಅಂತ, ಇವನು ಆಕಾಶ್ ಅಂತ, ಇದು ಹೊಸದಾಗಿ ಸೇರ್ಕೊಂಡಿರೋದು. ಇವಳು ಕೂಡ ಇವತ್ತೇ ಬಂದಿದ್ದಾಳೆ. ಅಂದರೆ ಇವಾಗ ಅವ್ರಿಗೆ ಸೆಟ್ ಆಗತ್ತಾ ಇಲ್ವಾ ನಾವು ನೋಡ್ಬೇಕು ಅದನ್ನ.
ಸೊ ಹಾಗಾಗಿ ಅವರು ಅದರಲ್ಲಿದ್ದಾರೆ. ಸೊ ಇವನು ಆಕಾಶ್ ಅಂತ 3 ತಿಂಗಳಿಂದ ಇದ್ದಾನೆ, ಹೇಳಲೇಬೇಕು ನಾನು ಇದನ್ನ. ಇಲ್ಲಿ ಕೆಲಸಕ್ಕೆ ನಾವು ಹೇಳ್ತೀವಿ ಬಂದು ಕೆಲಸಕ್ಕೆ ಸೇರ್ಕೊಳ್ಳಿ, ಜಾಬ್ ಆಪರ್ಚುನಿಟಿ ಇದೆ ಅಂತ. ಇಲ್ಲಿ ನಮ್ಗೆ ಬೇಕಾಗಿರೋದು ಇಷ್ಟು ಚಿಕ್ಕ ರೆಸ್ಯೂಮೇ ಅಲ್ಲ, ಯಾಕಂದರೆ ಈ ಜಾಗದಲ್ಲಿ ಸಾಕಷ್ಟು ಚಾಲೆಂಜಸ್ ಇದೆ. ಅದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋರು ಬೇಕು, ಅದಕ್ಕೆ ಸ್ಪಂದಿಸೋರು ಬೇಕು, ಆಮೇಲೆ ಇಷ್ಟಪಡಬೇಕು. ಇಲ್ಲಿ ತುಂಬ ದೇಹಕ್ಕೂ ಶ್ರಮ ಇದೆ, ಮನಸ್ಸಿಗೂ ಕೂಡ. ಯಾಕಂದರೆ ನಾನು ಏನು ಹೇಳ್ತೀನಿ ಅದನ್ನು ಅರ್ಥ ಮಾಡಿಕೊಂಡು ಅದನ್ನು ಒಪ್ಕೊಂಡು ಆಮೇಲೆ ಡೆಲಿವರ್ ಮಾಡಬೇಕಾಗತ್ತೆ. ಇಲ್ಲ ಅಂದರೆ ಮಾಡೋಕ್ಕಾಗೋದೇ ಇಲ್ಲ. 2 ದಿನ ಬರ್ತಾರೆ, 3ನೇ ದಿನಕ್ಕೆ ಹೊಟ್ಟೋಗ್ತಾರೆ. ಒಂದು ತುಂಬ ಕೆಲಸ ಅಂತ, ಇಲ್ಲಾಂದರೆ ಏನು ರೀಸನ್ನು ಕೊಡೋದಿಲ್ಲ, ಹೊಟ್ಟೋಗಿರ್ತಾರೆ. ಬಟ್ ದ ಟ್ರೂತ್ ಈಸ್ ನಾವು ಏನು ಮಾಡ್ತಾ ಇದ್ದೀವಿ, ಇದು IT ಕಂಪನಿ ಥರ ವರ್ಕ್ ಆಗೋದೇ ಇಲ್ಲ. ಇಟ್ ಈಸ್ ಜಸ್ಟ್ ದ್ಯಾಟ್ ಇಂಥ ಕೆಲಸ ಮಾಡೋಕ್ಕೆ ಎಲ್ಲರೂ ರೆಡಿ ಇರಬೇಕಷ್ಟೇ. ಆ ಟೈಮ್ಗೆ ಏನು ಬೇಕೋ ಅದು ಬುರುಡೆ ಟಕ್ 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 ಅಂತ ಓಡೋ ಥರ ಇದ್ದರೆ ಮಾತ್ರ ಈ ಕೆಲಸ ಮಾಡೋಕ್ಕೆ ಬಂದು ಸೇರ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಂದರೆ ಸಾಧ್ಯ ಇಲ್ಲ. ನಾನು ತಟ್ಟೆ ಎತ್ತಲ್ಲ, ಬೇರೆ ಮಾಡ್ತೀನಿ, ನಾನು ಬಡಿಸ್ತೀನಿ, ತಟ್ಟೆ ಎತ್ತಲ್ಲ. ಸೊ ಇಲ್ಲಿ ಬರೋನೆಲ್ಲ ನಾವು ಯಾರನ್ನು ಕಸ್ಟಮರ್ಸ್ ಅಂತ ಟ್ರೀಟ್ ಮಾಡಲ್ಲ. ಇಟ್ ಇಸ್ ಜಸ್ಟ್ ದಟ್ ದೇ ಆಲ್ ಆಫ್ ದೆಮ್ ಆರ್ ಅ ಫ್ಯಾಮಿಲಿ ಮೆಂಬರ್ಸ್ ಅಷ್ಟೇ. ಸೊ ಹಾಗಿದ್ಮೇಲೆ ನಾನೂ ಎತ್ತೀನಿ ತಟ್ಟೆನ, ನಾನೂ ಬಡಿಸ್ತೀನಿ, ಎಲ್ಲ ಕೆಲಸನೂ ಮಾಡ್ತೀನಿ. ಯಾಕಂದರೆ ಇದು ನಾವು ಮಾಡ್ತಾರೋ ಉದ್ದೇಶನೇ ಬೇರೆ ಆಗಿರೋದ್ರಿಂದ ಆ ಮುಜುಗರ ನನಗೆ ಯಾವತ್ತೂ ಇಲ್ಲ. ಓಕೆ. ಸೊ ಇನ್ ದಟ್ ಕೇಸ್ ಇಲ್ಲಿಗೆ ಬರೋ ಕೂಡ ಅದೇ ಥರ ಮೈಂಡ್ ಸೆಟ್ಟಲ್ಲಿ ಬಂದರೆ, ಅನಿವಾರ್ಯತೆ ಪ್ರತಿ ಸಲ ಇಲ್ಲದೆ ಇರ್ಬೋದು, ಬಟ್ ಸ್ಟಿಲ್ ಆ ಸಿಚುಯೇಷನ್ ಬಂದಾಗ ದೇ ಶುಡ್ ಜಸ್ಟ್ ಅಂಡರ್ಸ್ಟ್ಯಾಂಡ್ ದಟ್ ದಿಸ್ ಇಸ್ ವಾಟ್ ಹ್ಯಾಸ್ ಟು ಹ್ಯಾಪನ್ ನೌ ಫಾರ್ ದ ನೆಕ್ಸ್ಟ್ ಈವೆಂಟ್ ಟು ಸ್ಟಾರ್ಟ್ ಅನ್ನೋ ಥರ ಮೈಂಡ್ ಸೆಟ್ ಇಟ್ಕೊಂಡು ಬಂದರೆ ದಟ್ ವುಡ್ ಬಿ ದ ಬೆಸ್ಟ್ ಥಿಂಗ್. ವೆರಿ ನೈಸ್. ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ನಾನೇನೋ ಇಲ್ಲಿ ಹೋದರೆ ಕಲ್ತ್ಬಿಡ್ತೀನಿ, ನಾನೇನೋ ಇಲ್ಲಿ ಹೋದರೆ ಇನ್ನೇನೋ ಆಗ್ಬಿಡ್ತೀನಿ ಅಂತ ಬಂದರೆ ಮಾತ್ರ ನಿಮ್ಮ ಎಕ್ಸ್ಪೆಕ್ಟೇಷನ್ಗೆ ಅದು ಸಾಧ್ಯ ಇಲ್ಲ. ಇದು ಸ್ವಲ್ಪ ಸಿನಿಮಾದಲ್ಲೆಲ್ಲ ಓಡಾಡ್ತಿರ್ತಾರೆ, ನಾನು ಬಂದೊಂದು 2 ದಿನ ವರ್ಕ್ ಮಾಡ್ದಂಗೆ ಮಾಡಿ ಸಿನಿಮಾ ಸೆಲೆಬ್ರಿಟಿಗಳು ತುಂಬ ಜನ ಬರ್ತಾರೆ, ಆಮೇಲೆ ನಾನು ಹೋದ್ರೆ ನಾನು ಇಷ್ಟು ಮಾತ್ರ ಮಾಡಬಲ್ಲೆ ಅಂದರೆ ಆಗೋದೇ ಇಲ್ಲ. ಹಾಗೆ ಕೂತಿರ್ತಾರೆ, ಎದ್ದೇಳು ಬೇಗ ಹೋಗಿ ಅದು ಮಾಡಿ ಇದು ಮಾಡಿದ್ರೆ ಎಂಡೇ ಆಗೋಗುತ್ತೆ, ದಿನಾನೇ ಎಂಡ್ ಆಗುತ್ತೆ. ಎಲ್ಲ ಹಂಗಿರೋವೇ ಇಲ್ಲಿ ಉಳ್ಕೊಳ್ಳೋಕೆ ಸಾಧ್ಯ, ಇಲ್ಲಾಂದ್ರೆ ಸಾಧ್ಯ ಇಲ್ಲ. ಎಷ್ಟು ಜನ ಇದೆ ಸ್ಟಾಫ್ ಟೀಮ್? ಈಗೊಂದು 5 ಜನ ಇದ್ದೀವಿ. ಅದು ಚೇಂಜ್ ಆಗ್ತಾ ಇರುತ್ತೆ ಯೂಶಲಾಗಿ, ಬಟ್ ಚೇಂಜ್ ಆಗಬಾರ್ದು. ಯಾಕಂದರೆ ಈ ಜಾಗದಲ್ಲಿ ಇವಾಗ ಎಲ್ಲದೂ ಹೊಸದಾಗಿದೆ. ನಾವೊಂದು ಸ್ವಲ್ಪ ದೊಡ್ಡದು ಮಾಡಬೇಕು, ಜಾಗದ ಅಭಾವ ಆಗ್ತಾಯಿದೆ, ಅಂದರೆ ಸ್ವಲ್ಪ ಕಷ್ಟ ಆಗ್ತಾಯಿದೆ, ಮ್ಯಾನೇಜ್ ಮಾಡಬೇಕಾಗತ್ತೆ. ಒಂದೊಂದ್ಸಲಿ ಬೆಂಚ್ ಇರಬೇಕಾಗತ್ತೆ, ಟೇಬಲ್ ಇರಬೇಕಾಗತ್ತೆ, ಆ ಥರ ಏನೇನೋ ಮಾಡ್ತಾಯಿದ್ದೀವಿ. ಇನ್ನೊಂದು ಸ್ವಲ್ಪ ದೊಡ್ಡ ಜಾಗ ಅಂತ ಬಂದಾಗ ಆ ಜಾಗಕ್ಕೆ ಅದದೇ ಹೊರಟೋದಾಗ ನಮಗೆ ಅದನ್ನ ಶಿಫ್ಟ್ ಮಾಡೋದಾಗಲಿ, ಎತ್ತಿಡೋದಾಗಲಿ, ಮಡ್ಚಿಡೋದಾಗಲಿ ಆ ಕೆಲಸ ಬರಲ್ಲ ನಮಗೆ. ಇಲ್ಲಿ ಈವೆಂಟ್ಸು ನಡೀತದೆ, ಖಾನಗಾನ ನಡೀತದೆ, ಊಟಾಟ ನಡೀತಾ ಇದೆ. ಖಾನಗಾನ ಅಂದರೆ ಪ್ರತಿ ಶನಿವಾರ ನಡೆಯುವಂಥ ಕಾರ್ಯಕ್ರಮ. ಆ ಖಾನಗಾನದಲ್ಲಿ ಎಲ್ಲ ಕವಿ ಪರಿಚಯ ಆಗತ್ತೆ, ಗಾಯಕರ ಪರಿಚಯ ಆಗತ್ತೆ. ಅವ್ರನ್ನ ನಾವಿಲ್ಲಿ ಫಸ್ಟ್ ಊಟ 6 ಗಂಟೆ ಊಟ, ನಾನು ಏನು ಹೇಳ್ತಾ ಇದ್ದೆ, ರಾತ್ರಿದು ಸಂಜೆ 6 ಗಂಟೆ ಊಟ ಹಾಕ್ಬಿಡ್ತೀವಿ. ಅದ ನಂತರ ಒಂದಲ್ಲ ಒಂದು ಪ್ರೋಗ್ರಾಮ್ ಅಂತಾಕ್ಷರಿ ಅಂತ ಆಡಿಸಿದ್ವಿ. ಸೊ ಗಂಡಸು ಹೆಂಗಸಿನ ಮಧ್ಯೆ ಆಗೋ ಅಂಥ ಸಮರ. ಸೊ ಇವರೊಂದಿಷ್ಟು ಹಾಡು ಹೇಳ್ತಾರೆ, ಲಾಸ್ಟಲ್ಲಿ ಯಾರು ವಿನ್ ಆಗ್ತಾರೆ ಅವ್ರಿಗೆ ಕಪ್ ಸಿಗತ್ತೆ. ಸೊ ಈ ಥರ ಆ್ಯಕ್ಟಿವಿಟೀಸ್ ಒಂದು. ಆಮೇಲೆ ಇನ್ನೊಂದು, ನಮ್ಮ ಕವಿಗಳ ಪರಿಚಯ ಹೊರಟೋಗ್ತಾ ಇದೆ, ಮಕ್ಳುಗಳಿಗೆ ಗೊತ್ತಾಗ್ತಾ ಇಲ್ಲ. 1 ಅವರ್ ಕೂತ್ಕೊಂಡು ಹಾಡು ಕೇಳೋದು ಅಂದರೆ ಕಷ್ಟದ ಕೆಲಸನೇ ಇವಾಗಿನ ಮಕ್ಕಳಿಗೆ. ಸೊ ಅಪ್ಪ ಅಮ್ಮನ ಜೊತೆ ಬಂದು ದಯವಿಟ್ಟು ಇಲ್ಲಿ ಭಾಗವಹಿಸಿ ಅಂತ ಹೇಳ್ತೀವಿ. ಸಂಡೇ ಊಟಾಟ ಅಂತ ಬಂದಾಗ ಮಕ್ಕಳಿಗಾಗಿ ಮಾಡ್ತಾ ಇರೋಂಥ ನಂಬರ್ 1 ಕೆಫೆ ಅಂತಲೇ ಹೇಳ್ಬೋದು. ಇಡೀ ಎಲ್ಲೂ ನಾವು ಜಗತ್ತಲ್ಲಿ ಕೇಳಿಲ್ಲ ಮಕ್ಕಳಿಗಾಗಿ ಕೆಫೆ ಅಂತ. ಇದು ಕೂಡ ಹೆಲ್ದಿ ಮಿಲೆಟ್ ಕೆಫೆ. ಇಲ್ಲಿ ಜಂಕ್ ಏನು ಸಿಕ್ಕೋದಿಲ್ಲ. ಮಿಲೆಟ್ ಬೇಸ್ಡ್ ಮೊಸರನ್ನ, ಹುಳಿಯನ್ನ, ಸಾರನ್ನ, ಬಿಸಿಬೇಳೆ ಬಾತ್, ಆ ಥರ ಎಲ್ಲದೂ ಮಿಲೆಟ್ಟಲ್ಲಿ ಆಗುವಂಥದ್ದು. ಸೊ ಇದನ್ನ ಮಧ್ಯಾಹ್ನ 1 ಗಂಟೆಗೆ ಊಟ ಹಾಕ್ಬಿಟ್ಟು ಅದಾದಮೇಲೆ ಮ್ಯಾಜಿಕ್ ಶೋ ಇರುತ್ತೆ. ಒಂದ್ಸಲಿ ಯಾರೋ ಬಂದು, ಈಗ ನವೀನ್ ನಾಗಪ್ಪ ಅನ್ನೋರು ಹೌದು, ಅವ್ರು ಬಂದು ಅವ್ರ ಕಥೆನ ಶೇರ್ ಮಾಡಿದ್ರಿ. ಇಲ್ಲಿ ಇದು ಶೇರ್ ಮಾಡೋದ್ರಿಂದ ಮಕ್ಕಳಿಗೆ, ನಾವು ದೇಶಕ್ಕೆ ವರ್ಷಕ್ಕೊಂದ್ಸಲಿ ಫ್ಲಾಗ್ ಹಾಯಿಸ್ಟ್ ಮಾಡ್ತೀವಿ, ಹೌದು, ನಮ್ಗೆ ಅವ್ರುಗಳು ಯಾರು, ಹೇಗಿದ್ದಾರೆ, ಎಲ್ಲಿದ್ದಾರೆ, ಏನು ಮಾಡ್ತಾ ಇದ್ದಾರೆ, ಯಾತಕ್ಕಾಗಿ ಮಾಡ್ತಾ ಇದ್ದಾರೆ ಅಂತಾನೆ ಗೊತ್ತಾಗ್ಲಿಲ್ಲ ಅಂದರೆ ಆ ಪ್ರೌಡ್ ಫೀಲಿಂಗ್ ನಮಗೆ ಹೇಗೆ ಬರುತ್ತೆ ಮಕ್ಕಳಿಗೆ. ಸೊ ಅದು ಗೊತ್ತಾಗ್ಲಿ ಅಂತ ಈ ಊಟಾಟದ ಸಮಯದಲ್ಲಿ ನಾವು ಇದನ್ನೆಲ್ಲ ಹಾಕೊಳ್ತಾ ಇದೀವಿ. ಖಾನಗಾನ ಸಮಯದಲ್ಲಿ ಇದು. ಬಟ್ ಎರಡಕ್ಕೂ ಮಕ್ಕಳು ಬಂದರೆ ತುಂಬ ಸಂತೋಷ. ಊಟಾಟನ ಯಾಕೆ ಮಾಡ್ತಾ ಇದ್ದೀವಿ, ಜಂಕ್ ಗ್ರೂಪ್ ಆಗೋಗಿರುತ್ತೆ ಇವಾಗ. ಒಂದಷ್ಟು ಜನ ಸೇರ್ಕೊಂಡು ಹೋಗಿ ಪಿಜ್ಜಾ ಬರ್ಗರ್ ತಿಂದು ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೊಳ್ಳೋ ಅಂಥದ್ದು ಒಂದು. ಇಲ್ಲಾಂದರೆ ಕೆಲವೊಬ್ಬರಿಗೆ ಈ ಥರದ ಶೈಲಿನಲ್ಲಿ ಸೆಲೆಬ್ರೇಟ್ ಮಾಡ್ಕೊಳ್ಳೋದಕ್ಕೆ ಆಸೆ ಇರುತ್ತೆ. ಯಾಕೆಂದರೆ ಅವರ ಮಾನಸಿಕ ಸ್ಥಿತಿ ಮತ್ತು ಈ ಊಟದ ಶೈಲಿ ಎರಡೂ ಹೊಂದಾಣಿಕೆ ಆದಾಗ ಆ ಮಕ್ಕಳಿಗೆ ಒಳ್ಳೆ ಎನ್ವೈರ್ನ್ಮೆಂಟ್ ಕೊಟ್ಟಂಗೆ ಆಗುತ್ತೆ ಅಂತ. ಸೊ ಅದಕ್ಕಾಗಿ ಈ ಊಟಾಟ ಕಾರ್ಯಕ್ರಮದ ಹೊತ್ತಿಗೆ ಬರ್ತ್ಡೇ ಬೇಕಾದ್ರೆ ಬಂದು ಸೆಲೆಬ್ರೇಟ್ ಮಾಡ್ಕೊಳ್ಳಿ. ಇಲ್ಲಿ ನೀವು ಯಾವ್ದಾರ ಮಗುವಿಗೆ ಅಪ್ರಿಷಿಯೇಟ್ ಮಾಡಬೇಕು ಅನ್ನೋದಾದ್ರೆ, ಈಗ ಎಕ್ಸಾಮ್ನಲ್ಲಿ ತುಂಬ ಮಾರ್ಕ್ಸ್ ತೆಗೆದಿರುತ್ತೆ, ನೀನು ಎಕ್ಸಾಮ್ನಲ್ಲಿ ಚೆನ್ನಾಗಿ ಮಾರ್ಕ್ಸ್ ತೆಗೆದ್ರೆ ನಾನು ಹಿಂಗೆ ಪಿಜ್ಜಾ ಕೊಡಿಸ್ತೀನಿ ಅಂತ ಹೇಳೋ ಬದಲಿಗೆ ನಾನು ಹಿಂಗೆ ಊಟಾಟ ಕರ್ಕೊಂಡು ಹೋಗ್ತೀನಿ ಅಂತ ಹೇಳೋದ್ರಿಂದ ಲಾಭ ಜಾಸ್ತಿ. ಅದ್ರ ಜೊತೆ ನೀನು ಒಬ್ಬನೇ ಅಲ್ಲ, ನಿನ್ನ ಫ್ರೆಂಡ್ಸನ್ನು ಕರ್ಕೊಂಡು ಹೋಗ್ತೀನಿ. ಆಗೇನಾಗುತ್ತೆ, ಒಂದು ಒಳ್ಳೆ ಮೈಂಡ್ ಸೆಟ್ಟನ್ನು ಮಕ್ಕಳಿಗೆ ಬೆಳೆಸ್ದಂಗೆ ಆಗುತ್ತೆ.
ನಾವು ಯಾವುದೋ ಒಂದು ಕತೆ ಹೇಳ್ತೀವಿ, ಅದಕ್ಕೆ ಆಹಾರನೂ ಅದೇ ಥರ ಇರುತ್ತೆ. ಒಂದೇ ಥರದ ಮಾನಸಿಕ ಸ್ಥಿತಿ ಮಕ್ಕಳಲ್ಲಿ ಬೆಳೆದಾಗ ಆ ಸೇಫ್ ಗ್ರೂಪ್ ಆಗತ್ತೆ. ಪೇರೆಂಟಿಂಗ್ ಕೂಡ ಈಸಿ ಆಗತ್ತಾಗ. ಇಲ್ಲ ಇವ್ರು ಏನೇನೋ ಬೋಧನೆ ಮಾಡಿ ಸ್ಕೂಲಿಗೆ ಕಳಿಸ್ತಾರೆ, ವಾಪಸ್ ಬರ್ಬೇಕಾದ್ರೆ ನಾನಾ ಥರದ್ದು ಹೊತ್ಕೊಂಡು ಮನೆಗೆ ಬರ್ತಾರೆ ಮಕ್ಕಳು. ಹೆಂಗೆ ಡೀಲ್ ಮಾಡಬೇಕು ಅಂತ ಪೇರೆಂಟ್ಸಿಗೆ ಕಷ್ಟ ಆಗ್ತಾಯಿದೆ. ಪೇರೆಂಟ್ಸು ಕೂಡ ನಾವು ಅವೇರ್ನೆಸ್ ಪ್ರೋಗ್ರಾಮ್ನ ಮಾಡ್ತಾಯಿದ್ದೀವಿ. ಅದ್ರ ಜೊತೆಗೆ ಈ ಊಟಾಟದಲ್ಲಿ ಪೇರೆಂಟ್ಸು ಮಕ್ಕಳನ್ನ ಎರಡನ್ನೂ ಸೇರಿಸಿ ಊಟ ಪ್ಲಸ್ ಆ್ಯಕ್ಟಿವಿಟಿನ ಹಾಕೊಳ್ತಾ ಇದ್ದೀವಿ. ವೆರಿ ನೈಸ್. ಮತ್ತು ಪ್ರೈಸಿಂಗ್ ಬಗ್ಗೆ ಕೇಳ್ಬೋದಾ? ನಾನು ಕೇಳಿದ್ರೆ ನಿಜಕ್ಕೂ ಇಟ್ ಇಸ್ ವರ್ತ್ ಇಟ್. ಇದು ನೋಡಿ, 500 ರೂಪಾಯಿ ಪರ್ ಹೆಡ್ ಮಗುಗೆ ತಗೋತೀವಿ ಊಟಾಟಕ್ಕೆ. ಊಟ ಕೊಡ್ತೀವಿ, ಜೊತೆಗೆ ಆ್ಯಕ್ಟಿವಿಟಿ. ಯಾರೂ ಕೂಡ ಈಗ ಏನೋ ಒಂದು ಬಂದು ಇಲ್ಲಿ ಪರ್ಫಾರ್ಮ್ ಮಾಡ್ತೇನೆ ಅಂದರೆ ಫ್ರೀಯಾಗಿ ಬರೋಕ್ಕೆ ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ಇವರು ಜಂಕ್ಗೆ ಹಾಕೋ ದುಡ್ಡನ್ನೆಲ್ಲ ಒಂದು ಹುಂಡಿ ಡಬ್ಬಕ್ಕೆ ಹಾಕಿ ನಿನ್ನ ಊಟಾಟಕ್ಕೆ ಕಳಿಸ್ತೀನಿ ಶನಿವಾರ ನೀನು ಎತ್ತಿಟ್ಕೊ ಅಂತ ಹೇಳಿದ್ರು ಅಡಿಕ್ಷನ್ ಆಗಬೇಕು ಈ ಜಾಗಕ್ಕೆ ಬರೋದು. ಅವಾಗ ಏನಾಗುತ್ತೆ, ಕ್ವೈಟ್ ನ್ಯಾಚುರಲಿ ಅಪ್ಪ ಅಮ್ಮ ಹೇಳೋದೇ ಬೇಡ, ನಂಗೆ ಚಿಪ್ಸ್ ಬೇಡ ಅದ್ರ ದುಡ್ಡು ಹಾಕ್ತೀನಿ, ನಂಗೆ ಇದು ಬೇಡ ಅದ್ರ ದುಡ್ಡು ಹಾಕ್ತೀನಿ, ಎಲ್ಲ ಹಾಕಿಟ್ಕೊಂಡ್ರು ಭಾನುವಾರಕ್ಕೆ 500 ರೂಪಾಯಿ ಖಂಡಿತ ಮಾಡ್ಬೋದು ಆಗುತ್ತೆ. ದೊಡ್ಡವ್ರಿಗೆ ನಾವು 800 ರೂಪಾಯಿ ತಗೊಳ್ತಾ ಇದ್ದೀವಿ, ಚಿಕ್ಕವ್ರಿಗೆ ಊಟಾಟಕ್ಕೆ. ಈ ಖಾನಗಾನಕ್ಕೆ 1000 ರೂಪಾಯಿ ತಗೊಳ್ತಾ ಇದ್ದೀವಿ, ಊಟ ಪ್ಲಸ್ ಆಕ್ಟಿವಿಟಿ ಎರಡೂ. ಓಕೆ, ಸೂಪರ್. ಸೊ ದಟ್ ಹ್ಯಾಪನ್ಸ್ ಆನ್ ಸ್ಯಾಟರ್ಡೇ. ಸೊ ಹೊಟ್ಟೆ ತುಂಬ ಊಟ, ಮನಸ್ಸಿಗೆ ದೇಹಕ್ಕೆ ಖುಷಿ ಆಗೋಷ್ಟು ಆಟ. ಎಸ್, ಅದ್ರ ಜೊತೆ ಸಾಕಷ್ಟು ಪರಿಸರದ ಬಗ್ಗೆ ತಿಳಿಸ್ತೀವಿ. ಬೇಕಾದಷ್ಟು ಮಾಹಿತಿ ಕೊಟ್ಟೇನೆ ಕಳಿಸೋದು ಇಲ್ಲಿಂದ ಆಚೆ ಕಳಿಸ್ಬೇಕಾರೆ. ಅವ್ರಿಗೆ ಇಷ್ಟ ಇದೆಯೋ ಇಷ್ಟ ಇಲ್ವೋ, ಕೇಳ್ತಾರೋ ಕೇಳಲ್ವೋ, ನಾವು ಮಾಡೋ ಕೆಲಸನ ಮಾಡ್ತಾ ಇದ್ದೀವಿ. ಸೊ ದಟ್ ಒಂದಲ್ಲ ಒಂದು ದಿನ ಖಂಡಿತವಾಗಿಯೂ ಅವ್ರಿಗೆ ಇದ್ರ ಬಗ್ಗೆ ಅರ್ಥ ಆಗೇ ಆಗುತ್ತೆ. ವೆರಿ ನೈಸ್, ಸೂಪರ್. ಮತ್ತು ಈ ಡೈಲಿ ಈಗ ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ಸಂಜೆ ಊಟ ಎಲ್ಲ ಇದೆಯಲ್ಲ, ಅದಕ್ಕೆ ಎಷ್ಟು ತಗೋತೀವಿ? ಅದಕ್ಕೇನು ಊಟಾಟ ಮತ್ತು ಕಾನಗಾನ ಬಿಟ್ಟು ಬೇರೆ ರೆಗ್ಯುಲರ್ ಊಟ ಮಾತ್ರ ಆದರೆ ಎಷ್ಟು ತಗೋತೀರಿ? ಊಟಕ್ಕೆ 600 ರೂಪಾಯಿ ತಗೊಳ್ತಾ ಇದ್ದೀವಿ. ಮಧ್ಯಾಹ್ನ ಅಥವಾ ಸಂಜೆ? ಮಧ್ಯಾಹ್ನ ಊಟಕ್ಕೆ. ಅದರಲ್ಲಿ ಒಂದು 7 ವೆರೈಟೀಸ್ ಬರುತ್ತೆ. ಅದರಲ್ಲಿ ಜೋಳದ ರೊಟ್ಟಿ ಊಟ, ಮುದ್ದೆ ಊಟ, ಆ ಥರ ಬೇರೆ ಬೇರೆ ನವಣೆ ಊಟ, ಮಿಲೆಟಿನ ಊಟ ಅಂತ ಬಂದಾಗ ಅದಕ್ಕೆ 700 ರೂಪಾಯಿ ತನಕ ಇದೆ. ಸೊ 1 ಮೀಲ್ ಈಸ್ 600 ಆರ್ 700 ಮಧ್ಯಾಹ್ನಕ್ಕೆ. ಸಂಜೆಗೆ ಅವರು ತಿಂಡಿ ತಿನ್ನೋ ಟೈಮಿಗೆ ಊಟಕ್ಕೆ ಬರೋದ್ರಿಂದ ಅವ್ರು ಬೇರೆ ಬೇರೆ ಥರ ಚೂಸ್ ಮಾಡ್ಬೋದು. ಈಗ ಬಿಸಿಬೇಳೆ ಬಾತ್ ಮಾತ್ರ ತೊಗೋಬೋದು, ಇಲ್ಲಾಂದರೆ ಅವಲಕ್ಕಿ ಒಗ್ಗರಣೆ ಅಂತ ಮಾಡ್ತೀವಿ ಅದು ತೊಗೋಬೋದು, ನೀರು ಉಪ್ಪಿಟ್ಟು ಅಂತ ತೊಗೋಬೋದು, ಆ ಥರದ್ದು ಏನು ಬೇಕಾದ್ರೂ ತೊಗೋಬೋದು. ಬೆಳಗ್ಗೆ ಉಪಹಾರ ಬ್ರೇಕ್ಫಾಸ್ಟ್ಗೂ ಅಷ್ಟೇ ಮಿಲೆಟ್ ಇಡ್ಲಿ ಸಿಗುತ್ತೆ, ಮಿಲೆಟ್ ದೋಸೆ ಸಿಗುತ್ತೆ. ಮಿಲೆಟ್ ದೋಸೆ ತಿನ್ನಲೇಬೇಕು, ಯಾಕಂದರೆ ನಾವು ಅಂದ್ಕೊಳ್ತೀವಿ ಟೆಕ್ಸ್ಚರ್ ಸಿಗೋಕ್ಕೆ ಸಾಧ್ಯನೇ ಇಲ್ಲ, ನಾವು ಬಿಳಿ ಅಕ್ಕಿನಲ್ಲಿ ಏನು ಮಾಡ್ತೀವಿ ಅದೇ ಚಂದ ಅಂತ. ಆ ಥರ ಏನೂ ಇಲ್ಲ. ಮಿಲೆಟ್ ದೋಸೆ ಅಂತೂ ಇಟ್ ಇಸ್ ಅಮೇಝಿಂಗ್. ನೀವು ಕೂಡ ಇವತ್ತು ಮಿಲೆಟ್ ದೋಸೆ ಇದೆ, ನಾನು ನಿಮ್ಗೆ ಕೊಡ್ತೀನಿ. ನೀರು ಉಪ್ಪಿಟ್ಟು ಇದೆ, ಮಿಲೆಟ್ ದೋಸೆ ಇದೆ. ಡಬಲ್ ಬೆನಿಫಿಟ್. ಲಾಟ್ರಿ ಬನ್ನಿ. ಓಕೆ, ಇಲ್ಲೇ ಊಟ ಮಾಡ್ಬೇಕಾಗಿ ನಾವು. ಈಗ ಬಂದ್ರಪ್ಪ ಗೆಸ್ಟ್, ಒಂದು 100 ಜನ ಬಂದರು, ಆಗುತ್ತಾ? 100 ಜನಕ್ಕೆ ನಾವು ತಗೊಳ್ಳೋದಿಲ್ಲ, ಅದಕ್ಕೆ ಪ್ರೀ ಬುಕಿಂಗ್ ತಗೊಳ್ಳೋದು. ಲಿಮಿಟ್ಸ್ ಇಸ್ 20 ಪೀಪಲ್ ಅಷ್ಟೇ ನಾನು ತಗೊಳ್ಳೋದು. 20 ಜನಕ್ಕೆ ತಗೊಳ್ತೀನಿ ಊಟಕ್ಕೆ ಮಧ್ಯಾಹ್ನಕ್ಕೆ. ಇವಾಗ ಎಕ್ಸ್ಪ್ಯಾಂಡ್ ಆಗಿದೆ ಅಂದರೆ ಅವ್ರು ಇಲ್ಲ ನಾವು ಅಡ್ಜಸ್ಟ್ ಮಾಡ್ಕೊಳ್ತೀವಿ, ಪರವಾಗಿಲ್ಲ ಬಂದು ತಿಂತೀವಿ ಅನ್ನೋದ್ರೆ ಕೆಳಗಡೆ ಕೂತ್ಕೊಂಡು ತಿನ್ನೋದು ಜಾಸ್ತಿ ಸಂಖ್ಯೆ ಆಗಬೇಕು. ಮೇಲ್ಗಡೆ ತಿನ್ನೋರಿಗೆ ತುಂಬ ಕೈಯಲ್ಲಿ ಆಗೋದೇ ಇಲ್ಲ ಅನ್ನೋರ್ಗೆ ಮಾತ್ರ 20-25 ಜನ ಅಷ್ಟೇ. ಮ್ಯಾಕ್ಸಿಮಮ್ ಅಂದರೆ 40 ಜನಕ್ಕೆ ತಗೊಳ್ತೀನಿ ನಾನು. ಖಾನಗಾನ ಟೈಮ್ಗೆ 60 ಜನ ಆಗ್ತಾರೆ. ಬಾಳೆ ಎಲೆ ಊಟ ಸಿಗಲ್ಲ ಆಗ, ಕೈಯಲ್ಲಿ ತಟ್ಟೆ ಕೊಟ್ಬಿಟ್ಟು ಊಟ ಹಾಕ್ತೀವಿ. ಓಕೆ, ಸೊ ಇದೇ ಸ್ಪೇಸ್ ನೋಡಿ. ನೀವು ಎಷ್ಟು ಚೆನ್ನಾಗಿ ಮಾಡಿದ್ದೀರಿ ಅಂದರೆ, ನಿಮ್ಮ ವೃಕ್ಷ ಆರ್ಟ್ ಸ್ಕೂಲ್ ಒಳಗಡೆನೇ ಅದಕ್ಕೆ ಆಹಾರ ಸೇರಿಸಿದ್ರಿ. ಹೌದು, ಅದು ಪ್ರೌಡ್ ಫೀಲಿಂಗ್ ಬರಲಿ ಅಂತಾನೆ. ಇಲ್ಲಿ ಏನು ನಡೀತದೆ ಮಕ್ಳ ಕಣ್ಣು ಕಾಣಿಸ್ಬೇಕು. ನಾವು ಏನೇನು ಮೆಷರ್ಸ್ ತಗೊಳ್ತಾ ಇದ್ದೀವಿ ಅದೆಲ್ಲದೂ ಅವ್ರಿಗೆ ಗೊತ್ತಾಗಬೇಕು. ಹಿಂಗಿರುತ್ತೆ, ಇದು ಈ ಥರ ಮಾಡ್ತಾರೆ ಇವರು, ಹಿಂಗೆ ಇಲ್ಲಿ ಪೇರೆಂಟ್ಸ್ ಬಂದು ಕಾಯ್ತಾ ಕೂತಾಗ ಕೂಡ ಅವ್ರಿಗೂ ಒಂದು ಅವೇರ್ನೆಸ್ಸು, ಈ ಥರ ಮಾಡ್ತಾರೆ ಇವರು ಇದನ್ನ ತಡೆಗಟ್ಟೋಕ್ಕೋಸ್ಕರ ಅಂತ ಗೊತ್ತಾಗಲಿ ಅಂತಾನೆ ನಾವು ಎರಡನ್ನೂ ಒಟ್ಟಿಗೆ ಕ್ಲಬ್ ಮಾಡಿದ್ದೀವಿ. ನಾವು ಈ ಮುಂದೆ ಇದನ್ನ ವೆರಿ ಸೂನ್ ವಿ ಆರ್ ಗೋಣ ಶಿಫ್ಟ್ ದೊಡ್ಡ ಜಾಗಕ್ಕೆ ತೊಗೊಂಡು ಹೋಗ್ತಾ ಇದೀವಿ. ಯಾಕಂದ್ರೆ ಜಾಗ ಸಾಲ್ತಾ ಇಲ್ಲ ನಮಗೆ, ಹಾಗಾಗಿ ಓನ್ ಸ್ಪೇಸ್ ಇಲ್ಲ, ರೆಂಟೆಡ್ ಪ್ಲೇಸ್ಗೆ ಹೋಗಬೇಕಾಗತ್ತೆ. ಬಟ್ ವಿ ಆರ್ ಗೋಯಿಂಗ್ ಟುವರ್ಡ್ಸ್ ಜಯನಗರ್ ಆರ್ ಸದಾಶಿವ ನಗರ್. ನೋಡಿ, ಜನ ಒಂದು ಪ್ರಶ್ನೆ ಕೇಳ್ತಾರೆ, ಅರುಣ್ ಸಾಗರ್ ಪ್ರಖ್ಯಾತ ಕಲಾವಿದರು, ನೀವು ಕಲಾವಿದೆ ಎಲ್ಲ ಸೇರಿ ಒಂದು 20 ವರ್ಷದಿಂದ ಮದುವೆ ಆಗಿದ್ದೀರಿ, ಸೊ ಜೊತೆಲಿದ್ದೀರಿ, ದುಡಿತಾ ಇದ್ದೀರಿ, ಎಲ್ಲ ಮಾಡಿದ್ದೀರಿ. ಸೊ ನೀವು ಬೆಂಗಳೂರಲ್ಲಿ ನಿಮ್ಮದೇ ಅಂತ ಒಂದು ದೊಡ್ಡ ಜಾಗ ಮಾಡಿಲ್ವಾ ಅಂತೆಲ್ಲ ಕೇಳ್ತಾರೆ. ಹೌದು, ಮಾಡಿಲ್ಲ. ಒಂದಂದ್ರೆ ಅಪಾರ್ಟ್ಮೆಂಟ್ ಇದೆ ಅಷ್ಟೇ ನಮ್ದು ಜಾಗಗಳು ಅಂತ ಬೇರೆ ಬೇರೆ ಕಡೆ ಇದೆ, ಬಟ್ ಬೆಂಗಳೂರಲ್ಲಿ ಇಲ್ಲ. ಓಕೆ, ಸೊ ಹಾಗಾಗಿ ನಾವು ಕೊಳ್ಳೇಗಾಲದಲ್ಲಿ ನಾವು ಮೂವ್ ಆಗ್ತಾ ಇದ್ದೀನಿ. ಇದೇ ಸೇಮ್ ಇನ್ನೊಂದು ಓಪನ್ ಮಾಡಬೇಕು ಅನ್ನೋದಾದ್ರೆ ನಾನು ಸೆಂಟರ್ ಆಫ್ ದ ಸಿಟಿಗೆ ಹೋಗ್ತೀನಿ. ಓಕೆ,
ಸೊ ಬ್ರಾಂಚಸ್ ಥರ ಮಾಡ್ತಿದ್ದೀರಾ? ಬ್ರಾಂಚಸ್ ಇಲ್ಲ, ಒಂದೇ. ಫ್ರಾಂಚೈಸಿ ಕೊಡ್ತೀರಾ? ಇಲ್ಲ ಫ್ರಾಂಚೈಸಿನೂ ಕೊಡಲ್ಲ. ಯಾಕೆ ಇದರಲ್ಲಿ ಫ್ರಾಂಚೈಸಿ ಮಾಡೋಕ್ಕೆ ಎಷ್ಟೇ ಪ್ಯಾಷನೇಟ್ ಆಗಿರ್ಬೇಕಾಗತ್ತೆ. ದಿಸ್ ಡಸ್ ನಾಟ್ ಕಮರ್ಷಿಯಲಿ ವರ್ಕ್ ಆಗಲ್ಲ ಇದು. ಓಕೆ. ನಾನು ಏನು ಮಾಡ್ತಾ ಇದ್ದೀನಿ, ನನಗೆ ನಾನೇ ಸಾಕಷ್ಟು ದಂಡಿಸ್ಕೊಳ್ತಾ ಇದ್ದೀನಿ. ಇನ್ ದ ಸೆನ್ಸ್, ಜನ ಬರ್ತಾರೆ ಬರಲ್ಲ, ಒಂದಿನ ಇರ್ತಾರೆ ಒಂದಿನ ಇರಲ್ಲ, ಒಂದಿನ 4 ಜನ ಇರ್ತಾರೆ, ಇಬ್ರು ಇರ್ತಾರೆ, ಒಬ್ರು ಇರ್ತಾರೆ ಅಂದ್ರೂ, ಒಂದಿನ ಫುಲ್ ಇರ್ತಾರೆ ಅಂದ್ರೂ ನಾನು ಸಹಿಸ್ತಾ ಇದ್ದೀನಿ ಅದನ್ನ. ಸೊ ಬಿಕಾಸ್ ದಿಸ್ ಇಸ್ ವಾಟ್ ಐ ವಾಂಟ್ ಟು ಡೆಲಿವರ್. ಇದೇ ನಾನು ಕೊಡಬೇಕಾಗಿರೋದು, ನನಗೆ ಇದೇ ಆಸೆ ಇರೋದು. ಇಲ್ಲಿ ಎಲ್ಲೂ ನಾನು ಬರ್ತಾ ಇಲ್ವಲ್ಲ ಜನ ಅಂತ ಕಾಂಪ್ರಮೈಸ್ ಮಾಡಿಕೊಂಡು ಏನೂ ಮಾಡೋಕ್ಕೆ ಇಷ್ಟ ಇಲ್ಲ ನನಗೆ. ಓಕೆ. ಇದು ಬೇರೆ ಜಾಗಕ್ಕೆ ಈಗ ರೆಂಟ್ ಜಾಸ್ತಿ ಇರುತ್ತೆ, ಸಾಕಷ್ಟು ಪ್ರಾಬ್ಲಮ್ಸ್ ಇರುತ್ತೆ, ಅದಕ್ಕಾಗಿ ನಾನು ಯಾವುದಕ್ಕೂ ಶರಣಾಗಕ್ಕೆ ಇಷ್ಟ ಇಲ್ಲ. ಆದರೆ ಈಗ ನೀವು ಶುರು ಮಾಡಿ 1-1.5 ವರ್ಷ ಆಯಿತು, ನಡೀತಾ ಇದೆ, ಜನ ರೆಸ್ಪಾನ್ಸ್ ಮಾಡಿ? ಖಂಡಿತವಾಗಿಯೂ. ನಾನು ಇಷ್ಟೆಲ್ಲ ಬೇಡ ಅಂತ ಹೇಳಿದ್ರು ಕೂಡ ಎಲ್ಲೆಲ್ಲಿಂದನೂ ಬರ್ತಾ ಇದ್ದಾರೆ. ದಾವಣಗೆರೆಯಿಂದ ಬರ್ತಾರೆ, ಚಿತ್ರದುರ್ಗದಿಂದ ಬರ್ತಾರೆ, ಶಿವಮೊಗ್ಗದಿಂದ ಬರ್ತಾರೆ, ಬೆಂಗಳೂರಿನವರಲ್ಲ, ಎಲ್ಲ ಕಡೆಯಿಂದ ಬರ್ತಾರೆ. ಅಲ್ಲಿಂದ ನಾರ್ತ್ ಕರ್ನಾಟಕದಿಂದ ಸಾಕಷ್ಟು ಜನ ಬರ್ತಾರೆ. ಬರೀ ಇಂಟರ್ವ್ಯೂಗೆ ಅಂತ ನಾರ್ತ್ ಕರ್ನಾಟಕದಿಂದ ಬಂದಿರೋರು ಕೂಡ ಉಂಟು. ಆದರೆ ಅದೇ ಆ್ಯಸ್ ಐ ಸೆಡ್, ನಮಗಿಲ್ಲಿ ತುಂಬ ಪ್ಯಾಷನೇಟ್ ಆಗಿರೋರೇ ಬೇಕಾಗತ್ತೆ ಕೆಲಸಕ್ಕೆ ಸೇರ್ಕೊಳ್ಳೋದಿದ್ರು ಕೂಡ. ಹೌದು, ನಾನು ತುಂಬ ಡಿಮ್ಯಾಂಡ್ ಮಾಡ್ತೀನಿ ಫಾರ್ ದ ಕ್ವಾಲಿಟಿ ಸೇಕ್. ಜನಕ್ಕೆ ಒಳ್ಳೇದು ಕೊಡಬೇಕು ಅನ್ನೋದ್ರೆ ನಾವು ಅಷ್ಟು ಪಕ್ಕ ಇರಬೇಕು ಅನ್ನೋ ಕಾರಣಕ್ಕಾಗಿ ಮಾಡ್ತಾ ಇರೋದೇ ಕಷ್ಟದ ಕೆಲಸ. ಅದನ್ನು ನಾವು ಸರಿ ಮಾಡಲಿಲ್ಲ ಅಂದರೆ ಅವ್ರಿಗೆ ಏನು ಹೇಳಬೇಕು ಅಂತಿದ್ದೀವಿ ಹೇಳೋಕ್ಕಾಗಲ್ವಲ್ಲ ಅನ್ನೋ ಕಾರಣಕ್ಕಾಗಿ ನಮ್ಗೆ ಅಂಥ ಕ್ವಾಲಿಟಿ ಪೀಪಲೇ ಬೇಕು ಅಂತ ಕೇಳ್ತಾ ಇದ್ದೀವಿ. ಖಂಡಿತವಾಗಿ ವಿ ಓಪನ್ ಫಾರ್ ದ್ಯಾಟ್. ಬಟ್ ರೆಸ್ಯೂಮೆ ಬೇಡ, ನನಗೆ ವಯಸ್ಸಾಗಿದೆ, ನಾನು ಬರ್ಬೋದಾ ಕೇಳ್ತಾರೆ. ಖಂಡಿತ ಬನ್ನಿ, ನನಗೂ 52 ವರ್ಷ ಆಯ್ತು, ಈಗ ನಾನು ಮಾಡ್ತಾನೆ ಇದ್ದೀನಿ. ನಿಮ್ಗೆ ಆ ಕೆಪಾಸಿಟಿ ಇದೆ ಅನ್ನೋದಾದ್ರೆ ವೈ ನಾಟ್? ನೋಡಿ ಸ್ನೇಹಿತರೆ, ಇದು ಒಟ್ಟು ಮೀಕಾಸಾದಲ್ಲಿ ನೀವೇನಾದರೂ ಆಹಾರ, ಶುದ್ಧವಾದಂತಹ ಆರೋಗ್ಯಪೂರ್ಣವಾದ ಆಹಾರನ ನೀವು ತಿನ್ನಬೇಕು. ನಮ್ಮ ಹಿರಿಯರು ತಿಂದು 100 ವರ್ಷ ಬದುಕ್ತಾ ಇದ್ರಲ್ಲ, ಆ ಥರದೊಂದು ಆಹಾರ ತಿಂದು ಸದೃಢವಾಗಿರಬೇಕು. ಯಾವುದೇ ಜಂಕ್ ಇರಬಾರ್ದು, ಯಾವುದೇ ಕೆಮಿಕಲು, ಪ್ರಿಸರ್ವೇಟಿವ್ ಇಲ್ಲದೆ, ಟೇಸ್ಟಿಂಗ್ ಪೌಡ್ರ್ ಇತ್ಯಾದಿ ಹಾಕದೆ ಮಾಡೋಂಥ ಒಳ್ಳೆ ಆಹಾರ ತಿನ್ನಬೇಕು. ಅದು ನಮ್ಮ ಮೀರಾ ಮೇಡಮ್ ಕೈ ಅಡುಗೆನೇ. ಅವರು ಸುಮ್ಮನೆ ಇಲ್ಲಿ ಓನರ್ ಥರ ಓಡಾಡಿಕೊಂಡು ಬರೀ ಬಿಲ್ ಕಲೆಕ್ಟ್ ಮಾಡ್ಕೊಂಡು ಕೂತಿರಲ್ಲ, ಅವರೇ ಕಿಚನಲ್ಲಿ ಇರ್ತಾರೆ. ಸೊ ಅದನ್ನು ನೀವು ಬಂದಾಗ ಇಲ್ಲಿ ಖುದ್ದಾಗಿ ನೋಡ್ಬೋದು. ಬಂದು ನೀವು ನೀಟಾಗಿ ಕೂತು ಶುದ್ಧವಾದ ಆಹಾರ ಸವಿಯುವಂಥ ಜಾಗ ಇದೆ ಮೀಕಾಸದ್ದು. ನೋಡಿ ಅಲ್ಲೇ ಇದ್ದಾರೆ, ಅದರ ಮುಖ್ಯ ಒಡತಿ, ಶೆಫು, ಅಡುಗೆ ಮನೆಯ ಒಡತಿ ಎಲ್ಲ ಅವರೇ. ಆಲ್ ಇನ್ ಒನ್. ಬಿಕಾಸ್ ಇಲ್ಲಿ ಯಾವುದು ಇದು ನನ್ನ ಮನೆ ಅಂತಾನೆ ನಾನು ಕನ್ಸಿಡರ್ ಮಾಡ್ತಾ ಇದೀನಿ. ಯಾರೇ ಜನ ಬಂದ್ರು ಅವ್ರು ನನ್ನ ಗೆಸ್ಟ್ಸೇ ವಿನಃ, ಅವ್ರನ್ನ ನಾನು ಅತಿಥಿ ದೇವೋಭವ ಅನ್ನೋ ಥರನೇ ನಾವು ಮಾಡ್ತಾ ಇದೀವಿ ವಿನಃ ದರ್ ಇಸ್ ನೋ ಅಬ್ಸಲ್ಯೂಟ್ ನಾನು ಇದೇ ಕೆಲಸ ಮಾಡ್ಬೇಕು ಅದೇ ಕೆಲಸ ಮಾಡಬೇಕು ಅಂತ ಇಲ್ಲವೇ ಇಲ್ಲ. ಸೊ ಎಲ್ಲ ಕೆಲಸ ನಾನು ಮಾಡ್ತೀನಿ. ಇಲ್ಲಿ ಯಾರು ಕೆಲಸಕ್ಕೆ ಸೇರ್ಕೊಳ್ತಾರೆ ಅವ್ರು ಹಾಗೇ ಮೈಂಡ್ ಸೆಟ್ ಇರೋರೇ ಆಗಬೇಕಾಗತ್ತೆ.